श्रीगुरुभ्यो नमः। हरिः ॐ। गणानां त्वा गणपतिगुं हवामहे कविं कवीनामुपमश्रवस्तमम् ज्येष्ठराजम् ब्रह्मणस्पतः शृण्वन्नोतिभिः सीदसाधनम्। ॐ शान्ति शान्ति शान्तिः। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। अथ श्री दुर्गा सूक्तः। ॐ जातवेदसे सुनवाम सोममराति यतो निदहाति वेदः स न परिषदति दुर्गाणि विश्वा नावेव सिन्धुं दुरितात्यग्निः तामग्निवर्णा तपसा ज्वलन्ते वैरोचने कर्मफलेषु जुष्टा दुर्गां देवीगुं शरणमहं प्रपद्ये सुतरसे तरसे नमः। अग्ने त्वं पारयानव्यो अस्मान् स्वस्तिभिरति दुर्गाणि विश्वा कोश्च पृथ्वी बहुलान उर्वी भवा ओकायतनया शय्योः विश्वानि नो दुर्गः जातवेद सिन्धुं ननाम दुरितातिपर्षे अग्ने अत्रिवन्मनसा गृणानो स्माकं भोग्यविता तनूना ऋतनाजितगं सहमानमुग्रमग्निगुं हुवेम परमा सहस्तात् स न परिषदति दुर्गाणि विश्वा चामद्देव अतिदुरितात्यग्निः प्रत्नोषिकमीढ्यो अध्वरेषु सनाच्च होता नव्यत्सत्से स्वाञ्चाग्ने तनुवं पिप्रयस्वा स्मभ्यं च सौभगमायजस्व गोभिर्जुष्टमयुजो निषिक्तं तवेन्द्रविष्णो रनुसञ्चरेमा नाकस्य पृष्ठमपि संवसानो वैष्णवीं लोक इह मादयन्ताम्। ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात्।
बारै देव देव दीनबन्धु राम कृष्ण देव देव दीनबन्धु राम कृष्ण देव देव ಎನ್ನ ಹೃದಯ ತಪಿಸುತ್ತಿಹುದು ಎನ್ನ ಹೃದಯ ತಪಿಸುತ್ತಿಹುದು ನಿನ್ನು ಸುಧೆಯ ಕರುಣಿಸೈ ಬೇಗ ಬಾರೈ ದೇವ ದೇವ ದೀನಬಂಧು ರಾಮ ಕೃಷ್ಣ ಬೇಗ ಬಾರೈ ದೇವ ದೇವ ಎನ್ನ ಹೃದಯ ತಪಿಸುತ್ತಿಹುದು ಎನ್ನ ಹೃದಯ ತಪಿಸುತ್ತಿಹುದು ಇನಿತು ಸುಧೆಯ ಕರುಣಿಸೈ ಬೇಗ ಬಾರೈ ದೇವ ದೇವ ದೀನಬಂಧು ರಾಮ ಕೃಷ್ಣ ಬೇಗ ಬಾರೈ ದೇವ ದೇವ ನಿನ್ನ ಮಹಿಮೆಯ ಕೇಳಿರುವೆನು ಆದರೂ ಮನವು ಅರಿಯದು ನಿನ್ನ ಮಹಿಮೆಯ ಕೇಳಿರುವೆನು ಆದರೂ ಮನವು ಅರಿಯದು ನಿನ್ನ ನೀನೇ ತೋರು ಎನಗೆ ನಿನ್ನ ನೀನೇ ತೋರು ಎನಗೆ ಅನ್ಯ ಉಪಾಯ ಕಾಣೆನು ಬೇಗ ಬಾರೈ ದೇವ ದೀನಬಂಧು ರಾಮ ಕೃಷ್ಣ ಬೇಗ ಬಾರೈ ದೇವ ದೇವ ನಿನ್ನ ಮಹಿಮೆಯ ಕೇಳಿರುವೆನು ಆದರೂ ಮನವು ಅರಿಯದು ನಿನ್ನ ಮಹಿಮೆಯ ಕೇಳಿರುವೆನು ಆದರೂ ಮನವು ಅರಿಯದು ನಿನ್ನ ನೀನೇ ತೋರು ಎನಗೆ ನಿನ್ನ ನೀನೇ ತೋರು ಎನಗೆ ಅನ್ಯ ಉಪಾಯ ಕಾಣೆನು ಬೇಗ ಬಾರೈ ದೇವ ದೇವ ದೀನಬಂಧು ರಾಮ ಕೃಷ್ಣ ಬೇಗ ಬಾರೈ ದೇವ ದೇವ ದೀನಬಂಧು ರಾಮ ಕೃಷ್ಣ ಬೇಗ ಬಾರೈ ದೇವ ದೇವ
ವೆಬಿನಾರ್ನ ನೋಡುವವರ ಸಂಖ್ಯೆ 2000 ದಾಟ್ಬಿಡ್ತಾ ಇದೆ. ಅದಕ್ಕೆ ನಾನು ಮಿಸ್ ಮಾಡೋದಿಲ್ಲ. ಮತ್ತು ಇನ್ನೊಂದು ಹೇಳ್ತಾರೆ, ನೀವು ವೈವಿಧ್ಯಮಯವಾದ ಹಾಡುಗಳನ್ನ ಹಾಡ್ಕೊಂಡು ಹೋಗ್ತೀರಾ ಅಂತ. ಯೂಶಲ್ ಹಾಡುಗಳು ಹಾಡ್ತಾನೆ ಇರ್ತೀವಿ. ವೈವಿಧ್ಯಮಯ ಅಂದರೆ ಬೇರೆ 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 ಆಯಾಮಗಳಲ್ಲಿ ಆ ಹಾಡುಗಳನ್ನ ಪುರುಷೋತ್ತಮಾಂಜಿಯವರು ಬರೆದಿದ್ದು ಅದ್ಭುತವಾಗಿರುತ್ತೆ. ಅದನ್ನು ನೀವು ನಮಗೆ ತಿಳಿಸ್ಕೊಡ್ತೀರಾ ಅಂತ ತುಂಬ ಜನ ಹೇಳ್ತಾರೆ. ಕೆಲವರು ಬರೆದು ಕಳಿಸ್ತಾರೆ. ಎಷ್ಟೋ ಸರಿ ನೀವು ನೋಡಿರ್ಬೋದು, ಅವರು ಈ ಹಾಡು ಹಾಡಿ ಅಂತ ಬರೆದು ಕಳಿಸ್ತಾರೆ. ಅದನ್ನು ಗುರು ಮಹಾರಾಜ ಇಚ್ಛೆ ಅಂತ ಹೇಳ್ತೀನಿ. ಬಟ್ ಒಂದೇನೆಂದರೆ, ಎಷ್ಟು ಮನಸ್ಸಿನ ಚಂಚಲತೆಯನ್ನು ಸುಭದ್ರವಾಗಿ ಭಗವಂತನ ಪಾದಾರ ವಿದ್ಯೆಗಳಲ್ಲಿ ತಲುಪುವಾಗ ಮಾಡೋದು ಸಂಕೀರ್ತನೆ, ನಾಮ ಸಂಕೀರ್ತನೆ. ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಧ್ಯಾನಗೈಯಲೆಂತು ಹೇ ಪ್ರಭು ಧ್ಯಾನಗೈಯಲೆಂತು, ಧ್ಯಾನಾಮೃತವ ಪಾನವ ಮಾಡದೆ, ಧ್ಯಾನಾಮೃತವ ಪಾನವ ಮಾಡದೆ, ಮನವು ನಿಲ್ಲುವುದೆಂತು ಹೇ ಪ್ರಭು ಮನವು ನಿಲ್ಲುವುದೆಂತು, ಹೇ ಪ್ರಭು ಮನವು ನಿಲ್ಲುವುದೆಂತು, ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಧ್ಯಾನಗೈಯಲೆಂತು ಹೇ ಪ್ರಭು ಧ್ಯಾನಗೈಯಲೆಂತು, ಧ್ಯಾನಾಮೃತವ ಪಾನವ ಮಾಡದೆ, ಧ್ಯಾನಾಮೃತವ ಪಾನವ ಮಾಡದೆ, ಮನವು ನಿಲ್ಲುವುದೆಂತು ಹೇ ಪ್ರಭು ಮನವು ನಿಲ್ಲುವುದೆಂತು, ಹೇ ಪ್ರಭು ಮನವು ನಿಲ್ಲುವುದೆಂತು. ಕೊಳೆ ಕಸ ತುಂಬಿದ ಹೃದಯವೇ ಪ್ರಭು, ಕೊಳೆ ಕಸ ತುಂಬಿಹ, ಕೊಳೆ ಕಸ ತುಂಬಿಹ ಹೃದಯಕ್ಕೆ ಹೇ ಪ್ರಭು ನಿನ್ನ ಕರೆಯಲೆಂತು, ಕೊಳೆ ಕಸ ತುಂಬಿಹ ಹೃದಯಕ್ಕೆ ಹೇ ಪ್ರಭು ನಿನ್ನ ಕರೆಯಲೆಂತು, ನೀ ಬಾರದೆ ಈ ಹೃದಯ ಮಂದಿರವು, ನೀ ಬಾರದೆ ಈ ಹೃದಯ ಮಂದಿರವು ಶುಚಿಯಾಗುವುದೆಂತು ಹೇ ಪ್ರಭು
ಶುಚಿಯಾಗುವುದೆಂತು ಶುಚಿಯಾಗುವುದೆಂತು ಕೊಳೆ ಕಸ ತುಂಬಿಹ ಹೃದಯಕ್ಕೆ ಹೇ ಪ್ರಭು ನಿನ್ನ ಕರೆಯಲೆಂತು ನೀವಾರದೆ ಹೃದಯ ಮಂದಿರವು ನೀವಾರದೆ ಹೃದಯ ಮಂದಿರವು ಶುಚಿಯಾಗುವುದೆಂತು ಹೇ ಪ್ರಭು ಶುಚಿಯಾಗುವುದೆಂತು दयागैरन्नय हे करुणामय दयागैरन्नय हे करुणामय दयागैरन्नय हृदय कुटीरಕ್ಕೆ ಬಾ हे प्रभु हृदय कुटीरಕ್ಕೆ ಬಾ हृदय कुटीरಕ್ಕೆ ಬಾ हे प्रभु हृदय कुटीरಕ್ಕೆ ಬಾ ಅನಂತ ಕಾಲದ ಕತ್ತಲ ಕಳೆದು ಅನಂತ ಕಾಲದ ಕತ್ತಲ ಕಳೆದು ಜ್ವಲಂತ हे प्रभु ज्वलंत ज्योतियता 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 ನಾಮ ಸಂಕೀರ್ತನೆ ಅಂದರೆ ಈ ರೀತಿ ಬರುತ್ತೆ. ಕೆಲವು ಸಲ ಏನಾಗುತ್ತೆ, ಆಡಿಯನ್ಸ್ ಮೇಲೂ ಹೋಗುತ್ತೆ. ನೆಕ್ಸ್ಟ್ ಹಾಡೋದು ನೆಕ್ಸ್ಟ್ ನಾವು ಒಂದು ಹಾಡು ಹೇಳುವಾಗ ಇನ್ನೊಂದು ಹಾಡು ತೆಗಿತಾ ಇರೋದು, ಇನ್ನೊಂದು ಹಾಡು, ಅದೆಲ್ಲ ಆಗೋದಿಲ್ಲ. ಅದಕ್ಕೆ ನಾನು ಇವತ್ತು ಸಂದೀಪ್ ಹೇಳಿದೆ, ಬಂದ್ಬಿಡಪ್ಪ, ಆರಾಮಾಗಿ ನಾವು ನಮ್ಮದೇ ಲೋಕದಲ್ಲಿ ಇರೋಣ ಅಂತ. ನಿಜವಾದ ಸಂಕೀರ್ತನೆಗಳು ಅಂದರೆ ಹೀಗೆ, ಇಟ್ ವಿಲ್ ಎಲಿವೇಟ್ ಯುವರ್ ಮೈಂಡ್, ಇಟ್ ವಿಲ್ ಎಲಿವೇಟ್ ಯುವರ್ ಸೂಪರ್ ಕಾನ್ಷಿಯಸ್ನೆಸ್. ಯು ಫೀಲ್ ಲೈಕ್ ಯು ಆರ್ ಒನ್ ವಿತ್ ದ ಗಾಡ್, ಯು ಫೀಲ್ ಲೈಕ್ ಯು ಆರ್ ಒನ್ ವಿತ್ ದ ಡಿವೈನ್ ಅಟ್ಮಾಸ್ಫಿಯರ್.
ಅದು ನಿಜವಾದ ನಾಮ ಸಂಕೀರ್ತನೆ. ಕೀರ್ತನ ಸಂಗ್ರಹ ಭಾಗ 1 ಪುಟ 116. हे प्रेम रूप श्री राम कृष्ण, राम कृष्ण, हे प्रेम रूप श्री राम कृष्ण, राम कृष्ण, करुणामय पालय करुणामय पालय मां, हे प्रेम रूप श्री राम कृष्ण, श्री राम कृष्ण, हे प्रेम रूप श्री राम कृष्ण, राम कृष्ण, करुणामय पालय मां, करुणामय पालय मां, हे दीनबन्धु श्री राम कृष्ण, श्री शारदे, हे दीनबन्धु श्री शारदेश, दीनबन्धु श्री शारदेश, मम प्राण प्रिय पाहि मां, मम प्राण प्रिय पाहि मां, मम प्राण प्रिय पाहि मां, मम
ರೂಪ ಶ್ರೀರಾಮ ಕೃಷ್ಣ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಶ್ರೀರಾಮ ಕರುಣಾಮಯ ಪಾಲಯ ಮಾಂ ಕರುಣಾಮಯ ಪಾಲಯ ಮಾಂ ಕರುಣಾಮಯ ಪಾಲಯ ಮಾಂ ಪಾಲಯ ಹೇ ದೀನ ಬಂಧು ಶ್ರೀ ಶಾರದೇಶ ಹೇ ದೀನ ಬಂಧು ಶ್ರೀ ಶಾರದೇಶ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ 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 ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ ಕರುಣಾಮಯ ಪಾಲಯ ಮಾಂ ಹೇ ದೀನ ಬಂಧು ಶ್ರೀ ಶಾರದೇಶ ದೀನ ಬಂಧು ಶ್ರೀ ಶಾರದೇಶ ಹೇ ದೀನ ಬಂಧು ಶ್ರೀ ಶಾರದೇಶ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ 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 ನೋಡ್ಕೊಳ್ಳಿ ಹೋಯಿತು 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 ಹೊತ್ತು ಬರಿದೆ ಹೋಯಿತು ಹೋಯಿತು ಹೊತ್ತು ಬರಿದೆ ಹೋಯಿತು 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 ಹೊತ್ತು ಬರಿದೆ ಹೋಯಿತು ಹೋಯಿತು ಹೊತ್ತು ಬರಿದೆ ಹೋಯಿತು ಹೋಯಿತು ಆಸೆಯೆಂಬುದು ಎನ್ನ ಕ್ಲೇಶ ಪಡಿಸುತ್ತಿದೆ ಆಸೆಯೆಂಬುದು ಎನ್ನ ಕ್ಲೇಶ ಪಡಿಸುತ್ತಿದೆ ಘಾಸಿಯಾದೆನೋ ಘಾಸಿಯಾದೆನೋ ಹರಿನಾರಾಯಣ ವಾಸುದೇವನೇ ನಿನ್ನ ಧ್ಯಾನವ ಮಾಡದೆ ವಾ
ವಾಸುದೇವನೇ ನಿನ್ನ ಧ್ಯಾನವ ಮಾಡದೆ ನಾಶವಾಯಿತು ಎನ್ನ ಮೋಸ ಹೋದೆನು ಕೃಷ್ಣ ಹೋಯಿತು 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 ಹೊತ್ತು ಬರೀದೆ ಹೋಯಿತು ಹೋಯಿತು ಹೊತ್ತು ಬರೀದೆ ಹೋಯಿತು ಹೋಯಿತು ಪರರ ಸೇವೆಯ ಮಾಡಿ ಪರರನ್ನೇ ಕೊಂಡಾಡಿ ಪರರ ಸೇವೆಯ ಮಾಡಿ ಪರರನ್ನೇ ಕೊಂಡಾಡಿ ಮರಳುತನದಲ್ಲಿ ಮತಿಹೀನನಾದೆ ನೆರೆ ನಂಬಿದೆನು ನಿನ್ನ ಕರುಣದಿಂದಲಿ ನೆರೆ ನಂಬಿದೆನು ನಿನ್ನ ಕರುಣದಿಂದಲಿ ಎನ್ನ ಮರೆಯದೆ ಸಲಹಯ್ಯ ಪುರಂದರ ವಿಠಲ ಹೋಯಿತು 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 ಹೊತ್ತು ಬರೀದೆ ಹೋಯಿತು 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 ಹೊತ್ತು ಬರೀದೆ ಹೋಯಿತು ಹೋಯಿತು ಹೊತ್ತು ಬರೀದೆ ಹೋಯಿತು ಹೋಯಿತು ಹೊತ್ತು ಬರೀದೆ ಹೋಯಿತು ಹೋಯಿತು ಎಷ್ಟು ಅರ್ಥಗರ್ಭಿತ ಇದೆಲ್ಲ ಹಾಡು ಎಷ್ಟು ನಿಮಗೆ ಆಶ್ಚರ್ಯವಾಗ್ತದೆ. ಅದು ಹೆಂಗೆ ಆ ಸ್ವಾಮಿನ ಒಲಿಸ್ಕೊಂಡ್ರು ಈ ದಾಸರು ಅಂದರೆ, ದಾಸರುಗಳು ದಾಸ ಸಂಪ್ರದಾಯದವರು ಅಂದರೆ ಮನಃಪೂರ್ತಿ ಪರಮಾತ್ಮನನ್ನು ನೆನೆಸ್ಕೊಂಡು ಹಾಡ್ತಾ ಇದ್ರು. ನೆಕ್ಸ್ಟ್ ಹಾಡಾಡು ಜಂಪ್ ಮಾಡ್ತಿರ್ಲಿಲ್ಲ. ಮನಃಪೂರ್ವಕವಾಗಿ ಆ ಮಾಡ್ಯುಲೇಷನ್ಸ್, ಆ ಹೇಳೋದು, ಅದು ಕಣ್ಮುಚ್ಕೊಂಡು ಪರಮಾತ್ಮನನ್ನು ನೆನೆಸ್ಕೊಂಡು ಹಾಡ್ತಾ ಇರಬೇಕು. ಅಷ್ಟು ಪೂರ್ಣವಾಗಿ ಕಾನ್ಸಂಟ್ರೇಷನ್ ಇರಬೇಕು, ಏಕಾಗ್ರತೆ ಇರಬೇಕು, ಮನಸ್ಸು ಚಂಚಲವಾಗಿರಬಾರ್ದು. ಆಗ ಹಾಡುಗಳೆಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ. ನೀವೇ ಹಾಡಿ ಪುಟ 89 ಕೀರ್ತನ ಸಂಗ್ರಹ ಭಾಗ 1. गोविंद जय जय गोपाल जय जय गोविंद जय जय गोपाल जय जय राधा माधव हरे गोविंद जय जय राधा माधव हरे गोविंद जय राधा माधव हरे गोविंद जय जय राधा माधव हरे गोविंद जय जय गोविंद जय जय गोपाल जय जय गोविंद जय जय गोपाल जय जय राधा माधव हरे गोविंद जय जय वेरी गुड राधा माधव हरे गोविंद जय जय राधा मुकुंद जय जय मुरारी जय जय मोहन
ಮಧುಸೂದನ ಮುರಳಿ ಮೋಹನ ಜೈ ಜೈ ಮಧುಸೂದನ ಮುರಳಿ ಮೋಹನ ಜೈ ಜೈ ಮಧುಸೂದನ ಮುರಳಿ ಮೋಹನ ಜೈ ಜೈ ಮಧುಸೂದನ ಮುರಳಿ ಮೋಹನ ಜೈ ಕೇಶವ ಜೈ ಜೈ ಯಾದವ ಜೈ ಜೈ ಯಾದವ ಜೈ ಜೈ ಕೇಶವ ಜೈ ಜೈ ಯಾದವ ಜೈ ಜೈ ಯಾದವ ಜೈ ಜೈ ನಾರಾಯಣ ಹರಿ ಶ್ರೀ ಕೃಷ್ಣ ಜೈ ನಾರಾಯಣ ಹರಿ ಶ್ರೀ ಕೃಷ್ಣ ಜೈ ನಾರಾಯಣ ಹರಿ ಶ್ರೀ ಕೃಷ್ಣ ಜೈ ಜೈ ನಾರಾಯಣ ಹರಿ ಶ್ರೀ ಕೃಷ್ಣ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ರಾಧಾ ಮಾಧವ ಹರಿ ಗೋವಿಂದ ಜೈ ಜೈ ರಾಧಾ ಮಾಧವ ಹರಿ ಗೋವಿಂದ ಜೈ ರಾಧಾ ಮಾಧವ ಹರಿ ಗೋವಿಂದ ಜೈ ಜೈ ರಾಧಾ ಮಾಧವ ಹರಿ ಗೋವಿಂದ ಜೈ ಜೈ ಮುಕುಂದ ಜೈ ಜೈ ಮುರಾರಿ 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 ಜೈ ನಾರಾಯಣ ಮೋಹನ ಜೈ ಮಧುಸೂದನ ಮುರಳಿ ಮೋಹನ ಜೈ ಮಧುಸೂದನ ಮುರಳಿ ಮೋಹನ ಜೈ ಮಧುಸೂದನ ಮುರಳಿ ಮೋಹನ ಜೈ ಕೇಶವ ಜೈ ಜೈ ಯಾದವ ಜೈ 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 ಜೈ ನಾರಾಯಣ ಹರಿ ಶ್ರೀ ಕೃಷ್ಣ 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 ಜೈ ಗೋವಿಂದ ಜೈ ಜೈ ಗೋಪಾಲ ಜೈ 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 ಹರಿ ಶ್ರೀ ಕೃಷ್ಣ ಜೈ ರಾಧಾ ಮಾಧವ ಹರಿ ಶ್ರೀ ಕೃಷ್ಣ ಜೈ ರಾಧಾ ಮಾಧವ ಹರಿ ಶ್ರೀ ಕೃಷ್ಣ ಜೈ ರಾಧಾ ಮಾಧವ ಹರಿ ಶ್ರೀ ಕೃಷ್ಣ ಜೈ ಮುಕುಂದ ಜೈ ಜೈ ಮುರಾರಿ ಜೈ 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 ಮಧುಸೂದನ ಮುರಳಿ ಮೋಹನ ಜೈ ಜೈ ಮಧುಸೂದನ ಮುರಳಿ ಮೋಹನ ಜೈ ಮಧುಸೂದನ ಮುರಳಿ ಮೋಹನ ಜೈ ಮಧುಸೂದನ ಮುರಳಿ ಮೋಹನ ಜೈ ಕೇಶವ ಜೈ ಜೈ ಯಾದವ ಜೈ 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 ಜೈ ನಾರಾಯಣ ಹರಿ ಶ್ರೀ ಕೃಷ್ಣ 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 ಜೈ ಗೋವಿಂದ ಜೈ ಜೈ ಗೋಪಾಲ 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 ಜೈ ಗೋವಿಂದ ಜೈ ಜೈ
ಜಯ ಜಯ. ಪುಟ 68 ನೋಡ್ಕೊಳ್ಳಿ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ, ಗೋಪಿ ಜನ ಪ್ರಿಯ ಗೋಪಾಲಗಲ್ಲ ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ, ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ, ಗೋಪಿ ಜನ ಪ್ರಿಯ ಗೋಪಾಲಗಲ್ಲ ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ, ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು, ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ, ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ, ಗುರುತನದಲ್ಲಿ ನೋಡೆ ಜಗದಾದಿ ಗುರು, ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ, ಗೋಪಿ ಜನ ಪ್ರಿಯ ಗೋಪಾಲ ಗಲ್ಲ ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ಪಾವನತ್ವದಿ ನೋಡೆ ಅಮರ ಗಂಗಾಜನಕ, ಪಾವನತ್ವದಿ ನೋಡೆ ಅಮರ ಗಂಗಾಜನಕ, ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ, ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ, ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ, ಆವಧೈರ್ಯದಿ ನೋಡೆ ಅಸುರಾಂತಕನು, ಈ ಪರಿಯ
ಸೊಬಗಾವ ದೇವರಲ್ಲಿ ನಾ ಕಾಣೆ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ಗೋಪಿ ಜನ ಪ್ರಿಯ ಗೋಪಾಲ ಗಲ್ಲ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ. ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ. ಜಗತೀಧರ ಶೇಷ ಪರ್ಯಂಕ ಶಯನ. ನಿಗಮ ಗೋಚರ ನಮ್ಮ ಪುರಂದರ ವಿಠಲಗಲ್ಲದೆ. ನಿಗಮ ಗೋಚರ ನಮ್ಮ ಪುರಂದರ ವಿಠಲಗಲ್ಲದೆ. ಮಿಗಿಲಾದ ದೈವಗಣಿ ಈ ಭಾಗ್ಯ ಉಂಟು. ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ಗೋಪಿ ಜನ ಪ್ರಿಯ ಗೋಪಾಲ ಗಲ್ಲ ಪರಿಯ ಸೊಬಗಾವ. ಈ ಪರಿಯ ಸೊಬಗಾವ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಅದಕ್ಕೆ ಹೇಳೋದು, ಅವರು ಇವರು ಬರೆದ ಕವನಗಳು, ಹಾಡುಗಳು, ಗೀತೆಗಳೆಲ್ಲ ಅವ್ರಿರೋಷ್ಟು ದಿವಸ ಇರುತ್ತೆ. ಎಷ್ಟು ಸಲ ಅವ್ರಿಗಿಂತ ಮುಂಚೆನೇ ಹೊರಟೋಗ್ಬಿಡುತ್ತೆ, ಮರ್ತೇ ಬಿಡ್ತಾರಲ್ಲ ಜನ, ಮರ್ತೇ ಹೋಗುತ್ತೆ. ನೂರಾರು ಹಾಡುಗಳು ಬರ್ತಿರುತ್ತೆ, ನೂರಾರು ಹಾಡುಗಳನ್ನ ಕೇಳ್ತಾ ಇರ್ತೀವಿ, ನೂರಾರು ಸಂಗೀತವನ್ನು ಕೇಳ್ತಾ ಇರ್ತೀವಿ, ಎಲ್ಲ ಮರ್ತೋಗ್ಬಿಡುತ್ತೆ. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತ ಅದು ಮಾತ್ರ ಜ್ಞಾಪಕ ಇರುತ್ತೆ. ಶ್ರೀಮನ್ನಾರಾಯಣ ಅದು ಮಾತ್ರ ಜ್ಞಾಪಕ ಇರುತ್ತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅದು ಜ್ಞಾಪಕ ಇರುತ್ತೆ. ಈ ಹಾಡುಗಳು ಯಾಕೆ ನೀವು ಜ್ಞಾಪಕ ಇರುತ್ತೆ? ದಿನ ಬೆಳಗಾರೆ ಗಳಿಗೆಗೊಂದು ಹಾಡುಗಳು ಬರ್ತಿರುತ್ತೆ. ನೀವು ಟಿ ವಿ ಹಾಕೊಂಡು ನೋಡ್ತಿದ್ರೆ ಏನು ಹಾಡು ಕುಣಿದಿತ್ತು ಯಾವುದು ಬರೋದಿಲ್ಲ ನಮಗೆ. ಯಾಕೆ ಬರೋದಿಲ್ಲ ಅಂದರೆ ಅದು ಬರೆದಿದ್ದು ಕೈಯಲ್ಲಿ, ಇದು ಬರೆದಿದ್ದು ಹೃದಯದಲ್ಲಿ. ಕೈಯಲ್ಲಿ ಬರೆದಿದ್ದಕ್ಕೂ ಹೃದಯದಲ್ಲಿ ಬರೆದಿದ್ದಕ್ಕೂ ವ್ಯತ್ಯಾಸ ಇದೆ ಇಲ್ವೇ? ಈಗ ಮನೆಯಲ್ಲಿ ಮಂತ್ರಗಳು ಹೇಳ್ಕೊಡ್ತಾರೆ ಚಿಕ್ಕ ಮಕ್ಕಳಿಗೆಲ್ಲ, ಎಷ್ಟು ಜ್ಞಾಪಕ ಇಟ್ಕೊಂಡಿರ್ತಾರೆ ಆ ಮಕ್ಕಳು. ಕೊನೆಯವರೆಗೂ ಆ ಗೀತೆಗಳು, ಆ ಹಾಡುಗಳು, ಸಂಪ್ರದಾಯದ ಹಾಡುಗಳೆಲ್ಲ ಜ್ಞಾಪಕ ಇಟ್ಕೊಂಡಿರ್ತಾರೆ. ಎಷ್ಟೆಷ್ಟು ಹಾಡುಗಳು ಬಂದು ಹೋಗುತ್ತವೆ ಅವೆಲ್ಲ ಗಾಳಿಗೆ ಹೊಟ್ಟೋಗ್ಬಿಡುತ್ತೆ. ಇಂಥ ಹಾಡುಗಳನ್ನ ಬರೆದಿರೋಂತಹ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕಬೀರದಾಸರು, ಸೂರದಾಸರು, ಮೀರಾಬಾಯಿ, ರವಿದಾಸರು, ಹೀಗೆ ಕೆಳಗಡೆ ಬಂದರೆ ಪುರಂದರದಾಸರು, ವಿಜಯದಾಸರು, ಕನಕದಾಸರು, ಎಲ್ಲ ದಾಸವರೆಣ್ಯರು, ಎಲ್ಲ ಭಕ್ತಿ ಪಂಥದ ಎಲ್ಲರದು ಹಾಡುಗಳು, ತ್ಯಾಗರಾಜರು, ಅಣ್ಣಮಾಚಾರ್ಯರು, ಭದ್ರಗಿರಿ, ರಾಮದಾಸರು, ಭದ್ರಾಚಲ ರಾಮದಾಸರು, ಎಲ್ಲ ಹಾಡುಗಳು ಆ ಸೂರ್ಯ ಚಂದ್ರ ತಾರಕ ನಕ್ಷತ್ರ ಇರೋದು ಉಳ್ಕೊಳ್ಳುತ್ತೆ ಹಾಡು ಅಲ್ವೇ? ಆದರೆ
ಈಗಿನ ಜನಗಳಿಗೆ ಈಗಿನ ಪರಿಸ್ಥಿತಿನಲ್ಲಿ ಅವೆಲ್ಲ ಅವ್ರಿಗೆ ಯಾವುದೂ ಬೇಕಾಗಿಲ್ಲ. ಕಾಮನ್ ಬಿಲ್ ಬಂತು, ಏಳು ಬಣ್ಣ ಅಂತೆಲ್ಲ ಓಡೋಗ್ತಾರೆ ಕಾಮನ್ ಬಿಲ್ ನೋಡೋಕ್ಕೆ. ಎಷ್ಟು ನಿಮಿಷ ಇರುತ್ತದೆ? ಇಲ್ಲಿತ್ತು, ಈಗಿತ್ತು, ಇತ್ತು, ಎಲ್ಲೋಯ್ತು, ಹೋಯ್ತು. ಆದರೆ ಚಂದ್ರ, ಆದರೆ ಸೂರ್ಯ ಸದಾ ರಾರಾಜಿಸ್ತಿರ್ತಾರೆ. ಅದಕ್ಕೆ ನಾವು ಒರಿಜಿನಲ್, ಶಾಶ್ವತ, ಅದಕ್ಕೆ ಕೃಷ್ಣ ಭಗವದ್ಗೀತೆ ಬಹಳ ಚೆನ್ನಾಗಿ ಹೇಳ್ತಾನೆ, ಅಜರ, ಅಮರ, ಅವಿನಾಶಿ, ಶಾಶ್ವತ, ಏನು ಪದಗಳು ಉಪಯೋಗಿಸ್ತಾನೆ. ಇದು ನಮ್ಮ ಜೀವನದ ಗುರಿ ಆಗಬೇಕು. ಜಗಜ್ಜನನಿ ಇರಬಹುದು, ಪರಮಾತ್ಮನಿರಬಹುದು, ಯಾವ ರೀತಿಯ ಭಗವಂತನ ನೀವು ಕಂಡ್ರೂ ನಿಮ್ಮ ಹೃದಯದಿಂದ ಆ ಪರಮಾತ್ಮನ ನೋಡೋದಕ್ಕೆ ಪ್ರಯತ್ನ ಪಡಬೇಕು. ಇನ್ನು ಕಣ್ಣಿನಿಂದ ನೋಡೋಕ್ಕೆ ಪ್ರಯತ್ನ ಪಡೋಕ್ಕೆ ಏನು, ಎಷ್ಟು ನೋಡ್ತೀರಾ? ಸಂತೆಗೆ ಹೋಗಿ ಬರ್ತೀರಾ, ಎಷ್ಟು ಲಕ್ಷ ಇರ್ತಾರೆ? 20,000 25,000 ಜನ ಇರ್ತಾರಲ್ಲಿ. ಯಾರನ್ನಾದರೂ ಗುರ್ತಿಟ್ಕೊಂಡಿರ್ತೀರಾ? ಯಾರೂ ಗುರ್ತಿಲ್ಲ. ಆದರೆ ನಿಮ್ಮ ಫ್ರೆಂಡು ಭಾಳ ಬೇಕಾದವನು ಅಂದ್ಕೊಳ್ಳಿ, ಅಷ್ಟು ಜನಗಳ ಮಧ್ಯೆ ಅವನನ್ನು ಬರ ಇಲ್ಲಿ ಅಂತೀರ. ಎಲ್ಲರೂ ಯಾಕೆ ಬರೋಲ್ಲ ಅಂತ ಹೇಳಲ್ಲ. ಅದು ಇನ್ನೊಂದು ಹೇಳ್ತೀನಿ ಕೇಳಿ, ನಿಮ್ಮ ಹೃದಯಕ್ಕೆ ಅದು ಏನಾದರೂ ಬಂದರೆ ಅವನು ಲೇ ಅಂತ ಕರೆದ್ರೆ ಸಾಕು, ಕಿವಿ ಹಂಗೆ ಹೊಟ್ಟೋಗ್ಬಿಡತ್ತೆ. 2,000 ಜನ ಕೂಗ್ತಿರ್ತಾರೆ ಒಂದೇ ಸಮಯ. ಅಲ್ಲಿ ಕುರ ಹಾಕಂತಿರ್ತಾರೆ, ಅಲ್ಲಿ ಆಲೂಗಡ್ಡೆ ಅಂತಿರ್ತಾರೆ, ಅದಂತಿರ್ತಾರೆ, ಇದಿರ್ತಾರೆ, 5 ರೂಪಾಯಿ 5 ರೂಪಾಯಿ ಎಲ್ಲ ಓದ್ ಕೂಗ್ತಿರ್ತಾರೆ. ಅವನೊಬ್ಬನ ಶಬ್ದ ಮಾತ್ರ ಕಿವಿಗೆ ಬೀಳುತ್ತೆ. ನಿಮಗೆ ಕೇಳಿಸ್ತೀರಿ ಅಂತ ತಾಯಿ ಮಗುಗೆ ಅದನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬಹುದು. ನೀವು ನೂರಾರು ಮಕ್ಕಳು ಓದ್ ಕೂಗ್ತಿರುತ್ತೆ, ಜನ ಗಲಾಟೆ ಮಾಡೋದು. ಆ ಮಗು ಮಾತ್ರ ಅಮ್ಮ ಅಂತ ಕರೆದಾಗ ಈ ಅಮ್ಮಂಗೆ ಟಚ್ ಆಗುತ್ತೆ. ಎಲ್ಲಿ ಕೇಳಿಸಲಿಲ್ಲ, ನಿಮ್ಗೆ ಯಾರಿಗೂ ಕೇಳಿಸಲ್ಲ. ಆ ತಾಯಿಗೆ ಮಗು ಮಾತ್ರ ಆ ಸಂಬಂಧ. ಇದನ್ನು ನೀವು ಜೀವನದಲ್ಲಿ ನೋಡಿದ್ದೀರಾ? ಎಷ್ಟು ಸ್ಪಷ್ಟವಾಗಿರುತ್ತೆ ಆ ಮಗುವಿನ ಶಬ್ದ. ತಾಯಿಯ ಹೇಳ್ತಿರ್ತೀನಿ ಇದನ್ನು ಯಾವಾಗಲೂ. ನಾನು ಕಾಲೇಜ್ಗಳಲ್ಲಿ ತುಂಬ ಹೇಳ್ತಿರ್ತೀನಿ. ಈಗಂತೂ ತುಂಬ ಕಾಲೇಜ್ಗಳಿಗೆ ಹೋಗ್ತಿರ್ತೀನಿ ಲೆಕ್ಚರ್ ಕೊಡಲಿಕ್ಕೆ, ಹೇಳ್ತಾ ಇರ್ತೀನಿ. ಎಷ್ಟು ಸರಿ ಹೇಳಿದ್ರು ನನಗೆ ಅಷ್ಟು ಇಷ್ಟ ಆ ಎಕ್ಸಾಂಪಲ್ಲು. ಅಪ್ಪ ನಾನು ಬರ್ತೀನಿ ಜಾತ್ರೆಗೆ, ಅಪ್ಪ ನಾನು ಬರ್ತೀನಿ ಜಾತ್ರೆಗೆ ಅಂತ ಮಗು ಕೂಗ್ತಾ ಇರುತ್ತೆ. ಬೇಡ ಮಗು, ಬೇಡ, ಯಾಕೆಂದರೆ ಬಡವ ಪಾಪ, ತಂದೆ ಹತ್ರ ಹಣ ಇರೋದಿಲ್ಲ. ಬೇಡ ಮಗು, ಬೇಡ ಮಗು. ಯಾಕಂದ್ರೆ ಅವ್ನಿಗೆ ಗೊತ್ತು ಜಾತ್ರೆಗೆ ಹೋದ್ರೆ ಅದು ಕೊಡಿಸು ಇದು ಕೊಡಿಸು ಅಂತ ಹೇಳ್ತಾನೆ. ಬೇಡಮ್ಮ ಅಂತ ಓದ್ ಕೂಗಾಡುತ್ತಾನೆ ನಾವು ಹುಡುಗ. ಅಪ್ಪ ನಾನು ಕರ್ಕೊಂಡು, ಅಪ್ಪ ಅಂತ ಗೊತ್ತಲ್ಲ ನಿಮಗೆ ಎಲ್ಲ. 7 ರಾಗ ಒಟ್ಟಿಗೆ ಶುರು ಮಾಡಿ ಹೋಗ. ಕರ್ಕೊಂಡು ಹೋಗ್ತೀನಿ ಜಾತ್ರೆಗೆ. ಏನೂ ಕೇಳಬಾರ್ದು ನೀನು, ಕಂಡೀಷನ್ನು. ಜಾತ್ರೆ ಕರ್ಕೊಂಡು ಹೋಗ್ತೀನಿ, ಏನೂ ಕೇಳಬಾರ್ದು. ಏನೂ ಕೇಳಲ್ಲ, ಇಲ್ಲ. ಹೋಗ್ತಾನೆ ಆ ಜಾತ್ರೆಯಲ್ಲಿ. ಅಲ್ಲೊಂದು ಪೀಪಿ, ಅಲ್ಲೊಂದು ಬುಗ್ರಿ, ಅಲ್ಲೊಂದು ಕಡಲೆಕಾಯಿ, ಅಲ್ಲೊಂದು ಕ್ಯಾಂಡಿ. ಅದೇ ಅಪ್ಪ ನಂಗೆ ಸುಮ್ಮನಿರೋ, ಹೇಳಿಲ್ವ ನಾನು ಕೊಡ್ಸಲ್ಲ ಅಂತ ಕೇಳಿದ್ದಕ್ಕೆಲ್ಲ ಬೈತಿರ್ತಾನಪ್ಪ. ಕೊಡ್ಸಲ್ಲ ಅಂತ ಹೇಳಿಲ್ವಾ? ಅಪ್ಪ 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 ಅದು ಚಕ್ಕಿ ಕೊಡ್ಸಪ್ಪ, ಚೆನ್ನಾಗಿದೆ, ಎಲ್ಲ ತಿಂತಾ ಇದ್ದಾರೆ. ಇಲ್ಲದ್ದು ಸುಮ್ಮನೆ ನಾ ಹೇಳ್ದೆ, ಬಾ ಹೋಗೋಣ, ಊಟೋಗೋಣ. ಈ ಇಬ್ಬರು ಮಾತಾಡ್ಕೊಂಡು ಹಿಂಗೆಲ್ಲ ಮಾಡ್ತಿರುವಾಗ ಜಾತ್ರೆಯಲ್ಲಿ ಮಾತಾಡ್ತಾ ಮಗು ಎಲ್ಲೋ ಹೊಟ್ಟೋಗ್ಬಿಡುತ್ತೆ, ಅಪ್ಪ ಎಲ್ಲೋ ಹೊಟ್ಟೋಗ್ಬಿಡ್ತಾನೆ, ಮಿಸ್ ಆಗಿಬಿಡ್ತಾರೆ. ಆಗ ಮಗು ಎಲ್ಲಿ ತಪ್ಪಿಸ್ಕೊಂಡಿದ್ಯೋ ಅಲ್ಲಿ ತಕ 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 ಕುಣಿತಾ ಇರುತ್ತೆ, ಅಳ್ತಾ, ಅಪ್ಪ ಬೇಕು ಅಪ್ಪ ಬೇಕು ಅಪ್ಪ ಬೇಕು ಅಪ್ಪ ಬೇಕು ಅಂತ. ಈ ಅಪ್ಪನೂ ಅಲ್ಲೆಲ್ಲೋ ಹುಡುಕ್ತಾ ಇರ್ತಾನೆ, ಎಲ್ಲೋದ ಅಂತ. ಈ ಮಗು ಕತೆ ಹೇಳ್ತೀನಿ ನೋಡಿ, ಹೀಗೆಲ್ಲ ಮಾಡ್ತಿರ್ತಾನೆ ಕೊಡಿಸೋದು. ಈ ಯಾರೋ ನೋಡಿರ್ತಾರೆ ಈ ಅಪ್ಪಂಗೆ ಈ ಮಗು ಅದು ಕೊಡಿಸು ಇದು ಕೊಡಿಸು ಅಂತ ಕೇಳಿ. ಅದಕ್ಕೆ ನಿಂಗೆ ಲಾಲಿಪಾಪ್ ಕೊಡ್ತೀನಿ, ಬೇಡ. ನಿಂಗೆ ಚಿಕ್ಕಿ ಕೊಡ್ತೀನಿ, ಬೇಡ. ನಿಂಗೆ ಕ್ಯಾಂಡಿ ಕೊಡ್ತೀನಿ, ಬೇಡ. ನಿಂಗೆ ನನಗೆ ಏನು ಕೊಟ್ಟರು ಬೇಡ, ನಂಗೆ ಅಪ್ಪ ಬೇಕು ಅಂತ ಹೇಳೋ ಮಗು. ನೀವೇ ನೋಡಿ, ಕಾಲೆಲ್ಲ ಒಡೆದಾಡ್ತಿರ್ತಾರೆ, ಅಪ್ಪನೇ ಬೇಕು. ಅವ್ರು ಹೇಳ್ತಾರೆ, ಅಲ್ಲಪ್ಪ ಅಪ್ಪ ಬರೋರ್ಗಾರು ತಿಂತಾ ಇರೋ ಕ್ಯಾಂಡಿ, ಯಾಕೆ ಬಿಸಾಕುತ್ತೆ ಕ್ಯಾಂಡಿನ? ಅಪ್ಪ ಬೇಕು ಇಲ್ವಾ? ಈಗಿನ ಕಾಲದ ಮಕ್ಕಳು ಗೊತ್ತಿಲ್ಲ ನನಗೆ. ಹೇಗೆ ಬ್ಯಾಟ್ಮ್ಯಾನ್ ಬೇಕು, ಸ್ಪೈಡರ್ ಮ್ಯಾನ್ ಬೇಕು, ಅದು ಅಂತಿರ್ತಿರ್ತಾರೆ. ನಾನು ಹೇಳ್ತಿರೋದು
ನಾರ್ಮಲಿ ಹೇಳೋದು. ಅವು ಅಷ್ಟೊತ್ತಿಗೆ ಅಪ್ಪ ಬರ್ತಾನೆ. ಅಪ್ಪ ಬಂದಲ್ಲಿ ಇವನ್ ಕಡೆ ಅಪ್ಪ ಬಂದ ಅಂತ ಓಡ್ ಹೋಗಿ ಅಪ್ಪನ್ನ ತಬ್ಕೊಳ್ತಾನೆ. ಇದು ಯಾರು ಹೇಳ್ಕೊಟ್ರು ಈ ಮಗುಗೆ? ಯಾರು ಹೇಳ್ಕೊಟ್ರು? ಅಲ್ಲೋಗಿ ನೋಡ್ಕೊ ಅಂತ. ಈ ಒಂದು ಸಂಬಂಧವೇ ದೈವಿ ಸಂಬಂಧ ಅಂತ ಹೇಳ್ತೀವಿ ನಾವು. ಅಪ್ಪ ಹೇಳ್ತಾನೆ, ಈಗ ಚಾಕ್ಲೇಟ್ ತಗೋ. ಬೇಡ. ಅಲ್ಲ ಕಣೋ, ಬೇಕು ಆಗ್ಬೇಕಿತ್ತು, ಈಗ ನೀ ಬಂದೇ ಇಲ್ಲ, ನಂಗೆ ಏನೂ ಬೇಡ, ನಡಿ ಹೋಗೋಣ ಮನೆಗೆ ಏನು ತಳ್ಬೇಕು. ಅಲ್ಲೋ ಅಷ್ಟು ಅಳ್ತಿದ್ಯಲ್ಲೋ. ಇಲ್ಲ, ನೀ ಸಿಕ್ಕದೆಯಲ್ಲಪ್ಪ, ನಡಿ ಇನ್ನೆಲ್ಲೋ ಹೊಟ್ಟೋಗ್ಬಿಡ್ತೀವಿ, ನೀನು ನನ್ನ ಕೈ ಹಿಡ್ಕೊಂಡೇ ಕರ್ಕೊಂಡೋಗು. ಇದು ನಮ್ಮ ದೇವರ ಸಂಬಂಧ ಆಗಬೇಕು. ಈ ಜಗತ್ತು ಕಳಿಸ್ಬಿಟ್ಟ ಅವನು. ಕಳಿಸ್ದ ಏನೇ ಆ ಜಗತ್ತು. ಏನೋ ನಮ್ಮ ಆ ಕಾಲದಲ್ಲಿ ಸಿನಿಮಾ ನೋಡ್ಕೊಂಡು ಹೆಂಗೋ ಜೀವನ ನಡೆಸ್ಕೊಂಡು ಗಿಡ್ಲೆಕಾಯಿ ತಿನ್ಕೊಂಡು ಇಡ್ಲಿ ಅಥವಾ ರಸ್ತೆಯಲ್ಲಿ ಮಾರೋ ಚಟ್ನಿ ಇಡ್ಲಿ ತಿನ್ಕೊಂಡು ಎಲ್ಲ ಮಾಡ್ಕೊಂಡು ಹೆಂಗೋ ಜೀವನ. ಈಗ ಹಂಗೇ ಇಲ್ಲಲ್ಲ. ಈಗ ಬರ್ಗರು, ಚಾಟ್ಸು, ಎಷ್ಟೋ ಮದುವೆ ನಿಂತೋಗ್ಬಿಟ್ಟಿದೆ. ಚಾಟ್ಸ್ ಅವ್ರು 25 ಹೇಳಿದ್ದು ಬರೀ 15 ಕೊಟ್ಟಿದ್ದಾರೆ ಅಂತ. ನೀವು ನಂಬಲ್ಲ. ಗಂಡು ಕಡೆಯವರು ಹೆಣ್ಣು ಕಡೆಯವರು ಮದುವೆ ಮಾತಾಡ್ತಾ ಅವನು ಉದ್ವೇಗದಿಂದ ಹೋರಿ ನಾವು 25 ಚಾಟ್ಸ್ ಕೊಡ್ತೀವಿ ಅಂತ. ಇವನು ಮದುವೆ ಆಗ್ತಿರೋದು ಚಾಟ್ಸ್ಗ ಹೆಣ್ಗ. ಆಮೇಲೆ ನೋಡಿದ್ರೆ ಎದ್ದು ಹೋಗ್ತೀವಿ. ಯಾಕ್ರಿ? ಅಲ್ಲ ರೀ, ಅವ್ರು ಹೇಳಿದ್ದೇನೋ ಮಾಡಿದ್ದೇನೆ, ಬೇಡ ಅಂತ ಚಾಟ್ಸ್ಗೆ. ಎಲ್ಲಿಗೆ ಬಂತು ನೋಡಿ ಈ ಪ್ರಪಂಚ? ಎಲ್ಲಿಗೆ ಬಂತು ನೋಡಿ ಪ್ರಪಂಚ? ಹೋಗ್ಲಿ, 25 ವೆರೈಟಿ ಚಾಟ್ಸ್ ಕೊಡ್ತೀವಲ್ಲ, ತಿಂತಾರಾ? ಇಲ್ಲ. 2 ಹತ್ತು ತಿನ್ನೋದು, 2 ತಿನ್ನೋದು. ಆ ತಟ್ಟೆಯಲ್ಲಿ ಎಷ್ಟು ಊಟ ಬಿಟ್ಟರೆ ಅಷ್ಟು ದೊಡ್ಡವರು ಅನ್ಕೋತಾರೆ. ಆ ಒಂದು ತುತ್ತಿಗೆ ಎಷ್ಟು ಜನ ಕಷ್ಟಪಡ್ತಾರೆ ರಸ್ತೆಯಲ್ಲಿ. ಕೂಲಿಗಳು, ರಿಕ್ಷಾವಾಲಾಗಳು. ಬನ್ನಿ ಬೆಂಗಳೂರು ಆ ಕಾಟನ್ ಪೇಟೆಯಲ್ಲಿ ನಿಂತ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ತದೆ ಏನು ಜನ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಕಷ್ಟಪಡ್ತಾರೆ. ನಾವೇನು ಅದಕ್ಕೆ ಹೊರತಲ್ಲ. ಮನೆ ಹತ್ರ ಬರ್ತಾಳೆ, ಹೂ ಮಾರಕ್ಕೆ ಬರ್ತಾಳೆ, ವಿಳೆದೆಲೆ ಮಾರಕ್ಕೆ ಬರ್ತಾಳೆ, ತರಕಾರಿ ಮಾರಕ್ಕೆ ಬರ್ತಾಳೆ. ಅವಳ ಹತ್ರ ಜಗಳ ಆಡ್ತಾನೆ ಇರ್ತೀವಿ ನಾವು. ಅಷ್ಟೊಂದು ಕೊಡ್ತಾವೆ. ಅದೇ ಗರುಡ ಮಾಲೋ ಓರಿಯನ್ನೋ ಅಲ್ಲಿ ಹೋದಾಗ ಅವಳು ಲಿಫ್ಟಿಗೆಲ್ಲ ಹಚ್ಕೊಂಡು ವೆಲ್ಕಮ್ ಅಂದಾಗ ಅದಕ್ಕೂ ದುಡ್ಡು ಕೊಡ್ಬೇಕು ನಾವು. ಸೊ ಅವಳು ಒಳಗಡೆ ಹೋದಾಗ ಆ ಪ್ಯಾಕೆಟ್ಗೂ ದುಡ್ಡು ಕೊಡ್ತೀವಿ. ಅವ್ರ ಹತ್ರ ಏನೋ ಮಾತಾಡ್ತೀರಾ ನೀವು? ಯಾಕ್ರಿ ಇಷ್ಟು ರೇಟು ಅಂತ ಹೇಳ್ತೀರಾ? ಯಾರಾದ್ರು ಯಾಕ್ರಿ ಇಷ್ಟು ರೇಟು ಅಂದ್ರೆ ಅವ್ರನ್ನ ಎಲ್ಲರೂ ನೋಡ್ತಾರೆ. ಕೆಲವರು ಫೋಟೋ ಹೊಡೆದ್ಬಿಟ್ಟು ಫೇಸ್ಬುಕ್ ಹಾಕ್ಬಿಡ್ತಾರೆ. ಇಲ್ಲಿ ಮಳೆಯಲ್ಲಿ, ಆ ಬಿಸಿಲಲ್ಲಿ, ಆ ಚಳಿನಲ್ಲಿ ಆ ನೀರು ಸುರಿತಾ ಇರುತ್ತೆ. ಒಂದಿಷ್ಟು ನೆನ್ನೆ ಒಂದು ದೃಶ್ಯ ನೋಡಿದೆ, ನೀವು ಜ್ಞಾಪಕ ಇಟ್ಕೊಳ್ಳಿ ಅದನ್ನು. ಜೀವನ ಅದು. ಎಲ್ಲ ಹುಡುಗರು ಸ್ಕೂಲ್ ಹೋಗ್ತಿದ್ದಾರೆ ಬ್ಯಾಗ್ ಹಿಡ್ಕೊಂಡು. ನೆನ್ನೆ ಸ್ಯಾಟರ್ಡೆ ತಾನೆ, ಎಲ್ಲ ಒಳ್ಳೆ ನಗ್ಗ ಆಡ್ಕೊಂಡು ಚಾಕ್ಲೇಟ್ ತಿನ್ಕೊಂಡು ಓಡ್ತಾ ಇದ್ದಾರೆ ಬಾಬುಜಿ. ಎಲ್ಲ ಹುಡುಗರು ಓಡ್ತಿದ್ದಾರೆ. ಅವ್ರಿಗೆ ಭಾಳ ಇಷ್ಟ ಮಕ್ಕಳ ಕಂಡ್ರೆ. ಅವರು ಎಲ್ಲನೂ ಸರ್ವಿಸ್ ಮಾಡ್ತಾ ಇರ್ತಾರೆ ಮಕ್ಕಳಿಗೋಸ್ಕರ. ನಾನು ವಾಕ್ ಮಾಡ್ತಾ ಇದ್ದೆ. ಒಬ್ಬ ಇಷ್ಟುದ್ದ ಇದ್ದಾನೆ, ಚೆನ್ನಾಗಿದೆ ನೋಡೋಕ್ಕೆ ಪಾಪ, ಚಿಕ್ಕ ಹುಡುಗ, ಹಳೆ ಬಟ್ಟೆ ಹಾಕ್ಕೊಂಡಿದ್ದಾನೆ ಪಾಪ. ಸೊಪ್ಪು ಮಾರ್ತಾ ಇದ್ದಾನೆ. 3-4 ಥರ ಸೊಪ್ಪು ಹೆಸರು ಹೇಳ್ತಾ ಹೋಗ್ತಾ ಇದ್ದಾನೆ. ಅವನ ಮುದ್ದೆನೆ ಈ ಹುಡುಗರೆಲ್ಲ ಹೋಗ್ತಾ ಇದ್ದಾರೆ ಬ್ಯಾಗ್ ಇಟ್ಕೊಂಡು. ಇವನು ಸೊಪ್ಪನ್ನು ಬುಟ್ಟಿ ಇಟ್ಕೊಂಡು ಹೋಗಿದ್ದಾರೆ. ಇದು ನಮ್ಮ ಕಣ್ಣಿಗೆ ಬೀಳೋದು. ಬೇರೆಯವ್ರು ಯಾವತ್ತು ಹೋಗ್ತಾರೆ ಅಲ್ಲ ಸ್ಕೂಟ್ರಲ್ಲಿ. ಜೀವನ ನೋಡೋದು ಕಲಿಬೇಕು ನಾವು ಕಲಿಯಲ್ಲ. ನಾನು ಒಂದು ಸುತ್ತು ಹೊಡೆದೆ, ಅವನು ಅಲ್ಲಿಂದ ಅಲ್ಲಿಗೆ ಬಂದ. 2ನೇ ಸುತ್ತು ಹೊಡೆದೆ, ಇಲ್ಲಿ ಬಂದ. ನಿಂತ್ಕೊಳ್ಳ ಅಂತೆ. ಹೊರಗಡೆ ಹೋದೆ, ಮುಟ್ಟದೆ ಅವನ್ನ. ಅಂದ, ಯಾಕೋ ನಾವು ಸೊಪ್ಪು ಮಾರೋರು ಸ್ವಾಮೀಜಿ, ನೀವು ಸ್ವಾಮೀಜಿ. ಅದೇ ನಿಂತ್ಕೊಳ್ಳ ನೀನು, ಮಾತಾಡ. ಏನೇ ನಿನ್ನ ಹೆಸರು? ಪ್ರಜ್ವಲ್ ಅಂದ. ಅಲ್ಲೇ ನಿನ್ನ ಅಲ್ಲ ಕಣೋ, ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೋ? ಕೂಲಿಗೆ ಹೋಗಿದ್ದಾರೆ. 6:30ಗೆ ಸೊಪ್ಪು ಜಾಸ್ತಿ ಉಳಿದ್ಬಿಟ್ಟಿತ್ತು. ಅಮ್ಮ ಹೇಳಿದ್ಲು, ಈ ಸೊಪ್ಪು ಮಾರ್ಕೊಂಡು ಬಂದ್ಬಿಡು ಅಂತ. ಅದಕ್ಕೆ ನಾನು ಮಾರ್ಕೊಂಡು ಹೋಗ್ತಾ ಇದ್ದೀನಿ. ತೊಗೊಳ್ದು ಇಲ್ಲಲ್ಲ ಸ್ವಾಮೀಜಿ, ಎಲ್ಲರೂ ಕೂಗ್ತಾ ಇದ್ರು, ಮನೆಗೆ ಅವಂಗೆ ಹೋಗ್ತಾ ಇದ್ರು. ನಮ್ಮ ಜನನೇ ಹಾಗೆ. ಇದು ಗರುಡ ಮನೆಯಲ್ಲಿ ಇವರೇ ಕೂತ್ಕೊಂಡು ಹೋಗ್ತಾರೆ, ಮೇಡಮ್ 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 ಅಂತ. ಇಲ್ಲಿ ರಿವರ್ಸ್. ಹೋಗ್ಲಿ ಬಿಡು ಅಂತ ಅವನಿಗೆ ಧೈರ್ಯ ಹೇಳಿ ಮಾತಾಡಿಸಿ ಅವನಿಗೆ, ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ಅಂತ ಕೇಳಿದೆ. ಆ ಪಟ್ಟಿಂಗ ನನಗೆ ಹೇಳೋದೇನು ಗೊತ್ತಾ? SSLC ಅನ್ನೋದ ಅಂದ್ಬಿಟ್ಟು 2 ಸಬ್ಜೆಕ್ಟ್ ಹೋಗಿದೆ ಸ್ವಾಮೀಜಿ,
ಕಷ್ಟಪಟ್ಟು ಓದೋಕ್ಕೆ ಬಿಡಲ್ಲ. ಕೂತಿದ್ರೆ ಆಲೂಗಡ್ಡೆ ಮಾರ್ಕೊಂಬ, ಸೊಪ್ಪು ಮಾಡ್ಕೊಂಬ, ಅದು ಮಾರ್ಕೊಂಬ ಅಂತಾರೆ. ಅವರಿಬ್ಬರು ಕೂಲಿಗೆ ಹೋಗ್ತಾರೆ. ನಾ ಮಾಡ್ಕೊತೀನಿ ಸ್ವಾಮೀಜಿ ಈ ಸರಿ ಅಂತ ಹೇಳ್ತಾನಲ್ಲ ಅವನು, ಅದು ನನಗೆ ಬೇಕಾಗಿತ್ತು. ನಾ ಹೇಳಲೇ, ನೀನು ಓದ, ಯಾವ ಕಾಲೇಜಿಗೆ ಸೇರಬೇಕು ನನಗೆ ಹೇಳೋ, ನಾನು ಸೇರಿಸ್ತೀನಿ ನಿನಗೆ ಅಂತ ಹೇಳಿದೆ. ಯಾಕೆಂದರೆ ಐ ವಾಸ್ ಸೋ ಮಚ್ ಇಂಪ್ರೆಸ್ಡ್ ಬೈ ಹೀಸ್ ವಿಲ್ ಪವರ್. ಈ ಸೇಸ್ ಈ ಸರಿ ನಾ ಮಾಡ್ಕೊತೀನಿ ಸ್ವಾಮೀಜಿ. ಅಂಥ ಲಕ್ಷಾಂತರ ಹುಡುಗರು ಎಷ್ಟು ಓಡಾಡ್ತಿರ್ತಾರೆ. ನನಗೆ ಅಷ್ಟು ನೋವಾಯಿತು. ಆ ಯೂನಿಫಾರ್ಮ್ ಹಾಕೊಂಡು ಬೇರೆ ಹುಡುಗರೆಲ್ಲ ಹೋಗ್ತಾರೆ, ಇವ್ರು ಸೊಪ್ಪು ಸೊಪ್ಪು ಕುರಾಕು ಅಂದ್ಕೊಂಡು ಹೋಗ್ತಾರೆ. ಜೀವನವನ್ನು ನೋಡೋದಕ್ಕೆ ಕಲಿಬೇಕು ನಾವು. ನಾವೇನು ಮಾಡ್ತೀವಿ, ದೇವ್ರು ಶಾಪ ಕೊಟ್ಬಿಟ್ಟಿದ್ದಾನೆ, ನಾವೀಗ ಯಾರು ಶಾಪ ಕೊಟ್ಟು, ದೇವ್ರಿಗೇನು ಬೇರೆ ಕೆಲಸ ಇಲ್ವಾ? ಬಾಯಿಲಿ ಪ್ರಜ್ವಲ ನಿಂಗೆ ಶಾಪ, ನಿಂಗೆ ತುಪ್ಪ ಅಂತ ಹೇಳ್ತಾ ಬರ್ತಾನೆ. ಜೀವನದಲ್ಲಿ ನೀನು ಹೆಂಗೆ ಮಾಡ್ಕೋತೀವಿ ಹಂಗೆ ನಿನಗಿರಬಹುದು. ಸಂಸಾರ ನೌಕೆಯ ಸಾರ್ಥಕ್ಯ ಚಲನೆಗೆ ಬೇಕು ಭಗವತ್ ಕೃಪೆ ಎಂಬ ಗಾಳಿ. ಭಗವತ್ ಕೃಪೆ ಎಂಬ ಗಾಳಿ ಬಂಗಾಳಿಯಲ್ಲಿ ಹೇಳ್ತಾರೆ, ಪಾಲ್ ತೊಲೆದಾವ್ ಕೃಪಾ ಆಶ್ಬೆ. ಕೃಪೆ ತಾನಾಗೆ ತಾನಾಗುತ್ತು. ಕೃಪಾ ಹವಾ ಆಶ್ಬೆ ಪಾಲ್ ತುಲೆದಾವ್. ಪಾಲ್ ಅಂದರೆ ಆ ದೋಣಿಯ ಆ ಬಟ್ಟೆ, ಆ ಹಾಯಿ ಅದನ್ನು ಕಟ್ಟಿ ಕಷ್ಟಪಟ್ಟು ಈಗ ನೂಕೊಂಡು ಹೋಗ್ತಾನೆ ಗಂಗಾ ನದಿಲಿ. ಯಾರು? ಅಂಬಿಕಾ. ಮಧ್ಯಕ್ಕೆ ಹೋದಾಗ ಗಾಳಿ ಬೀಸಕ್ಕೆ ಶುರು ಆಗ್ತದಲ್ಲ, ಆಗ ಅವನು ಆ ಬಟ್ಟೆ ಕಟ್ಬಿಡ್ತಾನೆ. ಕಟ್ಬಿಟ್ಟು ಅದು ಭದ್ರ ಹಿಡ್ಕೊಂಡು ಆರಾಮಾಗಿ ಗುಡುಗಿಡಿನೋ ಬೀಡಿನೋ ಸೇತ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಯಾಕೆ? ಗಾಳಿ ಬೀಸ್ತಾ ಇದೆ, ದೋಣಿ ಮುಂದೆ ಹೋಗ್ತಾ ಇದೆ, ನಾನಿನ್ನು ಸ್ಟ್ರೈನ್ ತಗೋಬೇಕಾಗಿಲ್ಲ ಅಂತ. ಪಾಲ್ ತೊಲೆದಾವ್ ಹಾಯಿ. ಭಗವಂತನ ಕೃಪೆ ಬೀಸೋವರೆಗೆ ಕಷ್ಟಪಡಬೇಕು. ಬೀಸಿದ ಮೇಲೆ ಆರಾಮಾಗಿರಿ, ಅದೇ ಕರ್ಕೊಂಡು ಹೋಗುತ್ತೆ ಅದ್ರ ಪಾಡೋದು. ಏನ್ರಿ ಅವರು ಏನು ಹೆಂಗೆ ಹೋಗ್ತಾರ್ರಿ? ಅಯ್ಯೋ ರಾಮ, ಯಾಕ್ರಿ ಹಿಂಗಿದ್ದಾರೆ? ಯಾವಾಗ ನೋಡಿದ್ರು ದೇವಸ್ಥಾನ ಅದು ಇದು ಹೋಗ್ತಾರೆ. ಏನು ಅವ್ರಿಗೆ ಪ್ರಾಬ್ಲಮ್ ಇಲ್ಲ? ಪ್ರಾಬ್ಲಮ್ ಇದೆ, ಬಟ್ ಅದನ್ನು ಪರಮಾತ್ಮ ಕೈಗೆ ತಗೊಂಡಿದ್ದಾನೆ. ನಮೇ ಭಕ್ತ ಪ್ರಣಶ್ಯತಿ, ಭಗವದ್ಗೀತೆಯ ಕೊನೆಯ. ಅದಕ್ಕೆ ಅವನೇನು ಹೇಳ್ತಾನೆ ಅರ್ಜುನ, ವಚನಂ ತವ ಕರಿಷ್ಯೆ, ನೀನು ಹೆಂಗೆ ಹೇಳ್ತೀವಿ ಹಂಗೆ ನಾನು ಮಾಡ್ತೀನಪ್ಪ. ಭಗವಾನ್ ಶ್ರೀರಾಮಕೃಷ್ಣರು ಭಕ್ತರಿಗೆ, ಸಾಧಕರಿಗೆ, ಮೋಕ್ಷಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಭಗವತ್ ಸಾಕ್ಷಾತ್ಕಾರದ ಸಲಹೆಗಳನ್ನು ಅತ್ಯಂತ ಸಮಂಜಸವಾದ ರೀತಿಯಲ್ಲಿ ನೀಡುತ್ತಿದ್ದರು. ಈ ಸಲಹೆಗಳು ನಿಜವಾಗಿ ಅತ್ಯಂತ ಪರಿಣಾಮಕಾರಿಯಾಗಿಯೂ ಫಲಪ್ರದವಾಗಿಯೂ ಭಕ್ತರಿಗೆ ಅನ್ವಯವಾಗುತ್ತಿತ್ತು. ಸಾಧನೆ, ಆರಾಧನೆ, ಅರ್ಚನೆ, ಪ್ರಾರ್ಥನೆಗಳನ್ನು ಮನುಷ್ಯ ಒಂದಲ್ಲ ಒಂದು ರೀತಿಯಲ್ಲಿ ಸದಾ ಆಚರಿಸುತ್ತಿದ್ದಾನೆ. ಅದನ್ನು ನಾವು ಈ ಪ್ರಪಂಚದಲ್ಲಿ ಕಾಣ್ಬೋದು. ಯಾರೇ ದೇವಸ್ಥಾನಕ್ಕೆ ಹೋಗಲ್ಲ, ಯಾರೇ ಪ್ರಾರ್ಥನೆ ಮಾಡಲ್ಲ, ಆದರೆ ಯಾರೂ ಸಹ ಅಪ್ಪ ನಿನ್ನ ಪಾದ ಕಮಲಗಳು ನನಗೆ ದರ್ಶನ ಕೊಡು, ಅದು ನಿನ್ನ ಕೃಪೆ ನನಗೆ ಕೊಡು, ಯಾರು ಕೇಳಿದ್ದು ಭಾಳ ಕಷ್ಟ. ನನಗದಿಲ್ಲ, ಇದಿಲ್ಲ, ಇದೆಲ್ಲ ಹೋದ ಸರಿ ಬಂದಿದ್ದೆ, ಆಗ 2 ಕಾಯಿ ಹೊಡಿಸಿದ್ದೆ, ಈಗ 10 ಕಾಯಿ ಹೊಡಿಸ್ತೀನಿ, ಇದು ಕೆಲಸ ಮಾಡಿಸು. ಬರೀ ಇದೆ. ಅವ್ನಿಗೇನು ಕೆಲಸ ಅಲ್ವಾ? ನೀವು ಬಂದ್ರಿ ಅಂತ ಬರ್ಕೊಂಡಿರ್ತಾನ, ಎಷ್ಟು ಕಾಯಿ ಹೊಡೆದ್ರೆ ಎಷ್ಟು ಇದಾಯ್ತು? ಏನಿಲ್ಲ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರೂ ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಏನ್ರಿ ಪದ ಅದು? ನೋಡಿದ್ರೆ ಕನಕದಾಸ ಅಂತೀವಿ. ಎಂಥ ಈ ಶಾಸ್ತ್ರಗಳಲ್ಲಿ ಉಪನಿಷತ್ತುಗಳಿರೋ ವಾಕ್ಯಗಳನ್ನು ಅದರಲ್ಲಿ ತುಂಬಿಸಿದ್ದಾನೆ ಆ ಪರಮಾತ್ಮ ಆ ಕನಕದಾಸರ ಮೂಲಕ. ಮನುಷ್ಯ ಏಕೆ ಉದ್ಧಾರ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ, ನೀತಿ ಧರ್ಮ ಪಥದಲ್ಲಿ ಸಾಗುತ್ತಿಲ್ಲ? ಇಷ್ಟೊಂದು ದೇವಾಲಯಗಳು, ಪ್ರಾರ್ಥನಾ ಮಂದಿರಗಳು, ಪೂಜಾ ಸ್ಥಳಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದಾಗ್ಯೂ ಏಕೆ ಮನುಷ್ಯ ಮಾನವೀಯತೆಯ ಮೌಲ್ಯಗಳನ್ನೇ ಸಂಪೂರ್ಣವಾಗಿ ಮರೆತು ದೈವಿಕತೆಯ ಸೋಗಿನಲ್ಲಿ ಡಾಂಬಿಕತನದ ವಾತಾವರಣದಲ್ಲಿ ಇತ್ತ ಮಾನವನೂ ಅಲ್ಲ, ಅತ್ತ ದೈವಿ ಗುಣವುಳ್ಳ ದೇವಮಾನವನೂ ಅಲ್ಲ, ಎಡಬಿಡಂಗಿ ಜೀವನ ನಡೆಸುತ್ತಿರುವುದನ್ನು ಕಾಣಬಹುದು. ಪದಗಳು ಸ್ವಲ್ಪ ಶಾರ್ಪ್ ಆಗಿದೆ, ಗಾಬರಿ ಆಗಬೇಡಿ. ನೀವೇ ನೋಡಿ, ಈ ಕಡೆ ಮನುಷ್ಯನೂ ಇಲ್ಲ, ಆ ಕಡೆ ದೈವತನೂ ಇಲ್ಲ, ಮಧ್ಯದಲ್ಲಿ. ತುಂಬ ದೇವ್ರ ಪೂಜೆ ಮಾಡಿ ಎಲ್ಲ ಮಾಡಿದ್ರೆ ಅವನು ಮಾನವೀಯತೆಯ ಮೌಲ್ಯ ಪಡೆದಿರಬೇಕಾಗಿತ್ತು ಅಲ್ವಾ? ಅಪ್ಪ ಅವ್ರು ಬರ್ತಿದ್ರೆ ನಮಸ್ಕಾರ ಮಾಡಬೇಕು ಅನ್ಸತ್ರಿ. ಏನ್ರಿ ಶಾಂತ ಸ್ವಭಾವ, ಅವರು ನೋಡಿದ್ರೆ ಒಬ್ಬ ನಮಸ್ಕಾರ ಅಂತ ಅನ್ಸತ್ರಿ. ಅಷ್ಟು ಪೂಜೆ, ಅಷ್ಟು ಆರಾಧನೆ ಹಿಂದೆ ಇರ್ತಿದ್ದು. ಅವ್ರ ರಸ್ತೆಯಿಂದ ಬಂದರೆ ಎಲ್ಲ ನಮಸ್ಕಾರ ಅಂತ ಹೇಳು.
ಈಗ ಜಗಳಗಳೇ ಶುರು ಆಗಿಬಿಡುತ್ತೆ. ಯಾಕಂದ್ರೆ ನಮಸ್ಕಾರನೇ ಮಾಡಲಿಲ್ಲ ನಮ್ಮ ಇವ್ರಿಗೆ ಬರ್ತಾಯಿದ್ರು, ಅಲ್ಲಿ ಹಂಗಾಗ್ಬಿಟ್ಟಿದೆ. ಯು ಶುಡ್ ಕಮ್ಯಾಂಡ್ ರೆಸ್ಪೆಕ್ಟ್, ಯು ಶುಡ್ ನಾಟ್ ಡಿಮ್ಯಾಂಡ್ ರೆಸ್ಪೆಕ್ಟ್. ಯು ಶುಡ್ ನಾಟ್ ಡಿಮ್ಯಾಂಡ್, ಡೋಂಟ್ ವರಿ. ಬಾಹ್ಯಾಡಂಬರದ ಹಾಗೂ ಸ್ವಾರ್ಥದಿಂದ ಸದಾ ಸ್ಪಂದಿಸುವ ಹಾಗೂ ತೋರ್ಪಡಿಕೆಯ ಭಕ್ತರು, ಆಸ್ತಿಕರು ಎಂದೆಲ್ಲ ನಾಮಾಂಕಿತಗಳನ್ನು ಹೊಂದಿದ್ದಾಗ್ಯೂ ನಮ್ಮ ಜೀವನದ ಗುರಿಯನ್ನು ತಲುಪುವ ಬದಲು ತಾವು ಎಲ್ಲಿ ಪ್ರಾರಂಭಿಸಿದ್ದಾರೋ ಅದೇ ಸನ್ನಿವೇಶದಲ್ಲಿ ಹೊರಬರಲಾರದೆ ಭವಬಂಧನದ ಸುಳಿಯಲ್ಲಿ ಸಿಲುಕಿ ನರಳುತ್ತಿದ್ದಾರೆ. ಈಗ ಯಾವುದೇ ಒಂದು ಸಣ್ಣ ಜೇಡ ನೋಡಿ, ಆ ಬಲೆಯಲ್ಲಿ ಸಿಕ್ಕಾಕೊಂತು ಅಂದ್ರೆ ಚಡ್ಪಡಿಸುತ್ತೆ ಹೊರಗಡೆ ಬರೋದಕ್ಕೆ. ಅಚ್ಯುತದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ ಈ ಒಂದು ಸನ್ನಿವೇಶನ. 3 ಥರ ಮೀನುಗಳಿದೆಯಂತೆ. ಒಂದು ಮೀನು ಈ ಬಲೆ ಬೀಸಿದ ತಕ್ಷಣ ಚುರುಕಾಗ್ಬಿಡುತ್ತಂತೆ. ಆ ರೀತಿಯ ಮೀನುಗಳು ಬಲೆ ಬಿದ್ದರೂ ಬಲೆಯಿಂದ ಹಾರಿ ಜಂಪ್ ಮಾಡಿ ಹಾರ್ಕೊಂಡು ಹೊರಟೋಗ್ಬಿಡುತ್ತಂತೆ. ನೀವು ಬಲೆ ಹಾಕ್ದಾಗ ನೋಡ್ಬೋದು, ನೀವು ಚಂಗಂತ ಹೊರಟೋಗ್ಬಿಡುತ್ತೆ, ಸಿಗೋದೇ ಇಲ್ಲ ಅದು ಕೈಗೆ. ನೋಡೋ ಓಡೋಗ್ತಾ ಇದೆ, ಅದು ಓಡೋಯ್ತದು, ಬಲೆಗೆ ಸಿಕ್ಕಾಕೊಳ್ಳಲ್ಲ ಅದು. ಶುಕಮುನಿಗಳು, ಸಾಧು ಸಂತರು, ಅವ್ರಿಗೆಲ್ಲ ಆ ಲೈನ್ ಬಂದ್ಬಿಡುತ್ತೆ, ಬಲೆಗೆ ಸಿಕ್ಕಾಕೊಳ್ಳಲ್ಲ, ಬೇಡಪ್ಪ ನಿನ್ನ ಸಾವಾಸ ಅಂತ. ಇನ್ನೊಂದು ಜಾತಿ ಮೀನುಗಳು ಬಲೆಯಲ್ಲಿ ಸಿಕ್ಕಾಕೊಂಡ್ರೂ ಚಡಪಡಿಸಿ ಕಷ್ಟಪಟ್ಟು ಹಿಂಗೆ ಮಾಡಿ ಬಲೆಯಲ್ಲಿ ಹೊರಗಡೆ ಬಂದ್ಬಿಡ್ತಾರೆ. ಸಾಧಕರು, ಸಂತರು, ಸದಾಶಿವ ಬ್ರಹ್ಮೇಂದ್ರ ಯತಿಗಳು ಮದುವೆ ಎಲ್ಲ ಆಗಿತ್ತು, ಎಲ್ಲ ಆಗಿ ಸನ್ಯಾಸವನ್ನು ತೆಗೆದುಕೊಂಡು ಹೊರಟೋಗ್ಬಿಟ್ಟಿದ್ರು. ಯಾವುದೋ ಒಂದು ಗಳಿಗೆನಲ್ಲಿ ಅಲ್ಲಿ ಬಂದು ಆ ಸನ್ಯಾಸ ಮದುವೆ ಮಾಡಲೇಬೇಕು ಅಂತ ಹಠ. ಇನ್ನೇನು ಆ ಪರದೆ ಹಿಂಗೆ ತೆಗೆದಾಗ ಅಯ್ಯೋ ಮಾಯೆ ಅಂದ್ಬಿಟ್ಟು ಹೊಡೋಗ್ಬಿಟ್ಟು. ಆ ಕ್ಯಾಟಗರಿನೂ ಮೀನುಗಳಿರುತ್ತೆ. ಇನ್ನೊಂದು ಕ್ಯಾಟಗರಿ ಮೀನು ಏನು ಮಾಡ್ತು, ಬಲೆ ಹಾಕಿದಾಗ ಬಲೆನೇ ಬಾಯಲ್ಲಿ ಕಚ್ಕೊಂಡು ಕೆಳಗಡೆ ಹೋಗಿ ಬೆಚ್ಚಗಿದ್ದಂಥದ್ದು, ನಮಗೇನು ಚಿಂತೆ ಇಲ್ಲ, ನಾವು ಸೇಫ್ ಆಗಿದ್ದೀವಿ. ಇದು 3ನೇದು. ಅವನೇನಾದರೂ ಎಳಿಲಿಕ್ಕೆ ಶುರು ಮಾಡ್ದ, ಅದು ಎಲ್ಲಿ ಹೋಗುತ್ತೆ ರೀ, ಬಂದೇ ಬರುತ್ತೆ. ಅಚ್ಯುತದಾಸರು, ಭದ್ರಗಿರಿ ಅಚ್ಯುತದಾಸರು ಇನ್ನೊಂದು ವೆರೈಟಿ ಇದೆ ಜಪಾನಂದಜಿ, ಅದನ್ನು ಹೇಳ್ಬಿಡ್ತೀನಿ ಅಂದರು. ಬೆಂಗಳೂರಲ್ಲಿ ನಾನು ಪ್ರತಿ ವರ್ಷ ಅವರು ಹರಿಕತೆಗೆ ನಾನು ಕರೆಸ್ತಾ ಇದ್ದೆ. ಜಾಸ್ತಿ ಜನ ಇರ್ತಿರಲಿಲ್ಲ, 5,000 3,500 ಜನ ಇರೋರು. ದಾವಣಗೆರೆ ಹುಬ್ಬಳ್ಳಿಯಲ್ಲೆಲ್ಲ 15,000 10,000 ಎಲ್ಲ ಸ್ಟೇಡಿಯಮಲ್ಲಿ ಆಗೋದು ಹರಿಕತೆ ಆಗಿನ ಕಾಲ. ಈಗ ಹರಿಕತೆ ಅಂದರೆ ಯಾರೂ ಬರೋದಿಲ್ಲ, ನಮ್ಮದೇ ಕತೆ ಇದೆ, ಇನ್ನು ಹರಿಕತೆ ಏನಪ್ಪ ಅಂತ. ಹೌದು, ಅವ್ರವ್ರದ್ದೇ ಕತೆಗಳಿದೆ. ಏನಂದರೆ ಅಷ್ಟು ದಿವಸ ಹೇಳ್ತಿದ್ದೆ ನಮ್ಮ ಯಜಮಾನ್ರಿಗೆ, ಬೇಡ್ರಿ ಈ ಕಾರ್ ಹಳೇದಾಗಿದೆ, ಒಂದು ಹೊಸದು ಒಂದು ಬೆನ್ಝೋ ಅಥವಾ ಒಂದು BMW ತಗೊಳ್ಳೋ ಅಂದ್ರೆ ಬಾದಲ್ಲ, ಏನು ಇದೆ ಅದು ಅವ್ರ ಕತೆ. ಇನ್ನೊಬ್ರದ್ದು ಯಾಕ್ರಿ ಸಪ್ಪಗಿದ್ದಾರೆ, ಯಾವಾಗಲೂ ಉಮಾಗೋಲ್ಡೇ ಹಾಕ್ಕೊಂಡಿದ್ದೀನಿ ನಾನು ಹೇಳಿದೆ ಬೇಡ, ಆ ಜಾಯಲು ಕಾಸ್ದೋ ಅಥವಾ ಲಕ್ಷ್ಮೀದೋ ಯಾವ್ದಾದ್ರು ಅದನ್ನು ಹಾಕೊಳ್ಳೋಣ ಅಂದ್ರೆ ನೋಡಿ ಎಷ್ಟು ದಿವಸ ಅವ್ರದ್ದು ಅದೇ ಕತೆ. ಯಾರನ್ನು ಹೋಗಿ ಕೇಳಿ, ಯಾಕ್ರಿ ಸಪ್ಪಗಿದ್ದಾರೆ, ಏನು ಸಪ್ಪಗೆ ಸ್ವಾಮಿ, ನಮ್ಮ ಎದುರುಗಡೆ ಮನೆಯವರು ಆಗಲೇ 4ನೇ ಫ್ಲೋರ್ ಕಟ್ತಾ ಇದ್ದಾರೆ, ನಾವಿನ್ನು ಈ 2ನೇ ಫ್ಲೋರಲ್ಲೇ ಇದ್ವಿ, ಅದು ಯಾವ ದೇವರು ಅದು ಯಾವ ಭಗವಂತ ಕಂಡುಬಿಡ್ತಾನೋ, ಎಷ್ಟು ತೆಂಗಿನಕಾಯಿ ಹೊಡಿಸ್ದೆ. ಇದೇ ನಮ್ಮ ಮೈಂಡ್ ಸೆಟ್. ಯಾರಾದರೂ ಅಪ್ಪ ನೀನು ಹೆಂಗೆ ಮಾಡ್ತೀಯೋ ಮಾಡೋ, ನಾನು ಇರ್ತೀನಿ ಅಂತ ಹೇಳೋರು ಇದ್ದಾರಾ? ನಾವೆಲ್ಲರೂ ದೇವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ತೀವಿ. ನಾವು ಪಾಪ ಅವ್ನು ಮರ್ತು ಬಿಟ್ಟಿದ್ದಾನೆ ಅಂಥೇಳಿ ಅವ್ನು ಗುರುತು ಮಾಡೋಕ್ಕೆ ಹೋಗ್ತೀವಿ. ಈ ಅಚ್ಯುತದಾಸ್ ಹೇಳಿದ್ದು ಇನ್ನೊಂದೇನೆಂದರೆ, ಆ ಮೀನುಗಳದ್ದು ಭಾಳ ವಿಶೇಷವಾದ ಸ್ಪೆಷಲ್ ಮೀನುಗಳು. ಹೌದು, ಯಾಕೆ ಇವತ್ತು ಇನ್ನೂ ಬಲೆ ಬಂದಿಲ್ಲ, ಬಲೆನೇ ಹಾಕ್ಲಿಲ್ವಲ್ಲ ಅವನು ಅನ್ನೋದು, ಅದೊಂದು ಗ್ರೂಪ್ ಇದೆಯಂತೆ. ಈಗ 4 ಗ್ರೂಪ್ ನಿಮ್ಮ ಮುಂದೆ ಇಟ್ಟಿದ್ದೀನಿ, ಅದು ನಿಮಗೆ ಬಿಟ್ಟಿದ್ದು. ಸೊ ಹೀಗೆ ನಮ್ಮ ಜೀವನದಲ್ಲಿ ನಾವು ಏನನ್ನು ಬಯಸ್ತೀವೋ, ಏನನ್ನು ಪಡ್ಕೋಬೇಕು ಅಂತೀವೋ, ನಮ್ಮ ಕೈಲಿ ಏನೂ ಇಲ್ಲ. ತೇನ ವಿನ ತೃಣಮಪಿ ನ ಚಲತಿ. ನಮ್ಮ ಕೈಲಿ ಏನೇನೂ ಇಲ್ಲ. ಏನಿದೆ ಹೇಳಿ ನಮ್ಮ ಕೈಲಿ? ಹೇಳಿ ನೀವೇ ಒಂದು ಉದಾಹರಣೆ ಕೊಡಿ. ಸ್ವಾಮೀಜಿ ಇದು ನಮ್ಮ ಕೈಲಿದೆ ಅಂತ ಹೇಳಿ ನೋಡೋಣ.
ಏನಿಲ್ಲ, ವಿ ಆರ್ ಝೀರೋ, ವಿ ಆರ್ ನಿಲ್. ಒಂದು ಪಕ್ಷ ನಾನೇ ಮಾಡಿದ್ದಿದ್ದು, ಇದು ನಂದು, ಇದು ನಾನು ಅಂತ ಇರೋರು ತುಂಬ ಜನ ಇದೆ. ಆಗ್ಲಿಪ್ಪ, ನೀನೇ ಮಾಡಿದೆ. ಎಷ್ಟು ಜನ ಜ್ಞಾಪಿಸ್ಕೋತಾರೆ ನೀವು ಮಾಡಿದ್ದು? ಎಷ್ಟು ಜನ ಗುರ್ತಿಟ್ಕೋತಾರೆ? ಅಲೆಕ್ಸಾಂಡರ್ ದ ಗ್ರೇಟ್ ಇಡೀ ವರ್ಲ್ಡ್ನ ಗೆದ್ದೆ ಅಂತ ಗೆಲ್ಬೇಕಂತ ಶುರು ಮಾಡ್ದ. ಅಲೆಕ್ಸಾಂಡರ್ ದಿ ಗ್ರೇಟ್ ಇಂಡಿಯಾಗೆ ಖೈಬರ್ ಪಾಸ್, ಅಲ್ಲಿಂದ ಮೆಸ್ಪೊಟೋಮಿಯಾದಿಂದ ಒಳಗಡೆ ಬಂದು, ಅಲ್ಲಿಂದ ಬಂದು ಕಾಶಿ ಹತ್ರ ಬಂದಿದ್ದಾನೆ. ಅವನ ಕಮಾಂಡರ್ ಇನ್ ಚೀಫ್ ಹೇಳ್ತಾನೆ, ಅಲೆಕ್ಸಾಂಡರ್, ಬೆಸ್ಟ್ ವಸ್ತು ತೆಗೆದುಕೊಂಬ ಈ ದೇಶದಿಂದ, ನಾವು ತಗೊಂಡೋಗೋಣ ರೋಮ್ಗೆ ಅಂತ. ಸರಿ, ಅವನು ಬಂದು ಕಾಶಿ ಗಂಗಾ ನದಿ ದಡದಲ್ಲಿ ಒಬ್ಬ ಸನ್ಯಾಸಿ ನೋಡ್ತಾನೆ. ಧ್ಯಾನಕ್ಕೆ ಕೂತಿರ್ತಾನವನು, ಯಾವುದೇ ಚಿಂತೆ ಇಲ್ಲ, ಏನು ಆಗ್ತಾ ಇದೆ ಹೊರಗಡೆ ಇದ್ದು ಗೊತ್ತಿಲ್ಲ. ಡ್ಯಾರಿಯಸ್ ಅಂತ ಅವನ ಹೆಸರು, ಕಮಾಂಡರ್ ಇನ್ ಚೀಫ್. ಹೋಗಿ ನೋಡ್ತಾನೆ, ಹೊಳಿತಾ ಇದೆ ಮುಖ, ಏನು ತೇಜಸ್ಸಿದೆ, ಧ್ಯಾನದಲ್ಲಿ ಕೂತ್ಕೊಂಡಿದ್ದಾನೆ, ಹೊರಗಡೆಯ ಚಿಂತನೆ ಇಲ್ಲ, ಅಹಂ ಬ್ರಹ್ಮಾಸ್ಮಿ ಅನ್ಕೊಂಡು ಕೂತ್ಬಿಟ್ಟಿದ್ದಾನೆ, ಅಲ್ಲಾಡ್ತಿಲ್ಲ. ಇವನು ನೋಡ್ತಾನೆ, ಡರಾಯಸ್, ಕರೆಕ್ಟಾಗಿ ಹೇಳೋದು, ಇವನನ್ನು ತಗೊಂಡೋಗೋಣ ರೋಮ್ಗೆ, ರೋಮಲ್ಲಿ ನೋಡಿ ಹೀಗಿದ್ದಾನೆ ಮನುಷ್ಯ ಅಂತ ತೋರಿಸೋಣ ಅಂಥೇಳಿ ಅಲೆಕ್ಸಾಂಡರ್ ದಿ ಗ್ರೇಟ್ ಹೇಳಿದ್ದಾನಲ್ಲ, ಅದಕ್ಕೆ ಏಯ್ ಹೇಳ ಮೇಲೆ ಅಂತಾನೆ. ಅಲ್ಲಾಡಲ್ಲ, ಇವನು ಪ್ರಪಂಚವೇ ಇಲ್ಲ, ಅವನು ಪಡೋ ಒಂದು ಧ್ಯಾನದಲ್ಲಿ ಕೂತ್ಕೊಂಡ. ಹಲೋ, ಯಾವುದೂ ಕೇಳಿಸ್ತಿಲ್ಲ ಅವನಿಗೆ. ಡರಾಯಸ್ ಏನ್ ಮಾಡ್ತಾನೆ, ಅಲ್ಲಾಡಿಸ್ತಾನ. ನಿನ್ಗೆ ಹೇಳ್ತಿರೋದು, ಯಾಕಂದ್ರೆ ಅವಮಾನ ಅಲ್ವಾ. ಕಮಾಂಡರ್ ಇನ್ ಚೀಫ್ ಆಫ್ ದಿ ಅಲೆಕ್ಸಾಂಡರ್ ಈಸ್ ಆಸ್ಕಿಂಗ್ ಹಿಮ್ ಟು ಗೆಟ್ ಅಪ್ ಅಂಡ್ ಈಸ್ ನಾಟ್ ಗೆಟಿಂಗ್ ಅಪ್. ಸೊ ಇಟ್ಸ್ ಎ ಇನ್ಸಲ್ಟ್ ಟು ಹಿಮ್. ನೋ, ಸೊ ಹೇಳು ಮೇಲೆ ಹೇಳ್ತಾನೆ. ಏನಪ್ಪ ಮಾತಾಡ್ತಾನೆ ಸಂಸ್ಕೃತ, ಮಧ್ಯದಲ್ಲಿ ಬೇರೆಯವರೆಲ್ಲ ಇರ್ತಾರೆ, ಅವರು ವಿವರಿಸ್ತಾರೆ. ಏನು ಹೇಳ್ತಿದ್ರು, ನಿಮ್ಮನ್ನು ಅವನು ಕರ್ಕೊಂಡು ಹೋಗ್ತಾನಂತೆ ರೋಮ್ಗೆ. ನನ್ನ ಕರ್ಕೊಂಡು ಹೋಗ್ತಾನಂತ ರೋಮ್ಗ. ಯಾವ ರೋಮು ಬೇಡ, ಯಾವುದು ಬೇಡ, ರೋಮದಲ್ಲಿ ಭಗವಂತನನ್ನು ನಾನು ಇಟ್ಕೊಂಡು ಜಪ ಮಾಡ್ತಾ ಇದ್ದೀನಿ, ಪರಮಾತ್ಮನ ನೆನೀತಾ ಇದ್ದೀನಿ, ನನಗಿದೇ ಸಾಕು ಮಾತು ಕೂತ್ಕೊಳ್ತಾನೆ. ಇವ್ನು ಕೋಪ ಬಂದ್ಬಿಡ್ತದೆ. ನಾನು ಹೇಳ್ತಿದ್ರು ನೀವು ಬರೋದಿಲ್ವಾ ಅಂದ್ಬಿಟ್ಟು ಅವ್ನು ಕತ್ತಿ ತೆಗೆದು ಕತ್ತರಿಸಾಕ್ಬಿಡ್ತೀನಿ ನಿನ್ನನ್ನು ಅಂತ ಹೇಳ್ತಾನೆ. ಐ ವಿಲ್ ಕಿಲ್ ಯು, ನಿನ್ನನ್ನು ಕೊಂದು ಹಾಕ್ಬಿಡ್ತೀನಿ. ನಗ್ತಾನಂತೆ ಸನ್ಯಾಸಿ, ಋಷಿ. ಬೇರೆಯವರಾಗಿದ್ರೆ ಅಲ್ಲಿ ಇರ್ತಿದ್ರು ಇಲ್ವೋ, ಎಲ್ಲೋ ಓಡೋಗ್ಬಿಟ್ಟಿರೋರು. ನಗ್ತಾ ಇದ್ದಾನಂತೆ, ಅದು ಅಟ್ಟಹಾಸ. ಅವನು ಕೇಳಿ, ಯಾಕೆ ಅವ್ನು ನಗ್ತಾ ಇದ್ದಾನೆ, ವೈ ಈಸ್ ಲಾಫಿಂಗ್? ಆ ರೋಮನ್ ಭಾಷೆಯಲ್ಲಿ ಕೇಳ್ತಾನೆ, ಯಾಕೆ ನಗ್ತಾನೆ? ಅವನು ಹೇಳ್ತಾ, ನನ್ನ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಸುಳ್ಳು ನಾನು ಯಾವತ್ತೂ ಕೇಳೇ ಇರಲಿಲ್ಲ ಅಂತ. ಅಲ್ಲೋ ಕತ್ತಿ ಎತ್ತಿದ್ದಾನೆ, ಅಚಕ್ಕು. ಯು ಮೇ ಕಿಲ್ ದಿಸ್ ಬಾಡಿ, ಯು ಮೇ ಕಟ್ ದಿಸ್ ಬಾಡಿ, ಬಟ್ ಯು ಕೆನಾಟ್ ಕ್ಯಾಚ್ ಮೀ. ನನ್ನ ಆತ್ಮವನ್ನು ನೀನೇನು ಮಾಡ್ಲಿಕ್ಕಾಗಲ್ಲ. ನೈನಂಚಿಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಕ್ಲೇದೆಯಂತೆ ಆಪೋ ನ ಶೋಷತಿ ಮಾರುತಃ. ಏನು ಮಾಡ್ತೀನಿ ಆತ್ಮನ್ ಮುಟ್ಟಾಗ ನೀನು ಈ ದೇಹ ತಾನೇ ಕತ್ತರಿಸ್ಕೋಬೇಕಾರೆ ಅಂತ ಅವಾಕಾಗ್ಬಿಡ್ತಾನಂತೆ ಡರಾಯಸ್. ಹೋಗಿ ಹೇಳ್ತಾನಂತೆ, ಬರಲ್ಲ ಅಲ್ಲ ಸ್ವಾಮಿ, ನಮ್ಗೆ ಆರತಿ ಮಾಡಿ ಕಳಿಸ್ಬಿಟ್ಟು, ಅಂಥ ಮಹಾಪುರುಷ ಸಿದ್ಧ ಪುರುಷನ ನಾನು ನೋಡ್ಕೊಂಡು ಬಂದಿದ್ದೀನಿ, ಇನ್ನೇನು ಅಂಥ ಕೆಲಸ ಹೇಳ್ಬೇಡಿ ಅಂತ ಹೇಳ್ತಾನಂತೆ. ಮರಣ ಎಲ್ರಿಗೂ ಬರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಅಲೆಕ್ಸಾಂಡರ್ಗೆ ಬಂತು ಮರಣ. ಮಧ್ಯದಲ್ಲೇ ಪ್ರಾಣ ಹೊಟ್ಟೋಯ್ತು, ಊರಿಗೆ ಸೇರಕ್ಕಾಗಲಿಲ್ಲ.
ಆಮೇಲೆ ಅವನನ್ನು ರೋಮ್ಗೆ ಆ ಬಾಡಿ ತೆಗೆದುಕೊಂಡು ಹೋಗಿ ಅವನು ಪ್ರಾಣ ಹೋಗುವಾಗ ಆ ಪೆಟ್ಟಿಗೆಯನ್ನ ಇಡುವಾಗ 3 ಬೆರಳು ಹೊರಗಡೆ ಹಿಂಗೆ ಇಟ್ಬಿಟ್ಟು ಪ್ರಾಣ ಹೋಯ್ತಂತ. 3 ಬೆರಳು ಹೊರಗಡೆ ಇಟ್ಬಿಟ್ಟೆ. 3 ಬೆರಳು ಹೊರಗಡೆ ಇಟ್ಬಿಟ್ಟು ಪ್ರಾಣ ಕಳ್ಕೊಂಡು. ಆ 3 ತತ್ವ ಏನು ಅನ್ನೋದನ್ನು ಮುಂದಿನ ಸರಿ ಹೇಳ್ತೀನಿ. ಅದೇ ಜೀವನದ ತತ್ವ. ಅಲೆಕ್ಸಾಂಡರ್ ದಿ ಗ್ರೇಟ್ ಇಡೀ ಜಗತ್ತನ್ನು ಗೆಲ್ಲೋ ಛಲದಿಂದ ಗೆದ್ದು ಬಂದ, ಭಾರತಕ್ಕೂ ಬಂದ. ಪುರೂರವ ಆ ರಾಜ ಸರೆಂಡರ್ ಆಗಲಿಲ್ಲ. ಅವನಲ್ಲಿ ಆ ಒಂದು ಶಕ್ತಿ ಇತ್ತು. ಅಲೆಕ್ಸಾಂಡರ್ಗೆ ಅವಾಕಾಗ್ಬಿಡ್ತಾನೆ, ಏನಪ್ಪ ಇಂಥವ್ರಿದಾರ ಈ ಭಾರತದಲ್ಲಿ. ಭಾರತದ ಹಿರಿಮೆ, ಗರಿಮೆ, ಮಹಿಮೆ ಹೇಳ್ತಾ ಹೋದ್ರೆ ಸಮಯ ಸಾಲದು ನಮಗೆ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ದೇಶದಿಂದ ನಮ್ಮ ದೇಶಕ್ಕೆ ವಾಸ್ಕೋಡಗಾಮದಿಂದ ಹಿಡಿದು ಮಹಮ್ಮದೀರಿಂದ ಹಿಡಿದು ಫ್ರೆಂಚಿಂದ ಹಿಡಿದು ಡಚ್ಚಿಂದ ಹಿಡಿದು ಇಂಗ್ಲೀಷ್ ಎಲ್ಲರೂ ಬಂದರು ನಮ್ಮ ದೇಶಕ್ಕೆ. ಎಲ್ಲರೂ ಕೊಳ್ಳೆ ಹೊಡ್ಕೊಂಡು ಹೋದ್ರೆ ವಿನಃ ಯಾರು ಏನೂ ತರಲಿಲ್ಲ ನಮ್ಮ ದೇಶಕ್ಕೆ. ಯಾಕೆಂದ್ರೆ ಅವರಲ್ಲಿ ಏನೂ ಇರಲಿಲ್ಲ. ಏನಿತ್ತು? ಖರ್ಜೂರ ಇತ್ತು. ಅಲ್ಲಿಂದ ಬಂದು ಕೊಡೋ 4 ಖರ್ಜೂರ ಕೊಡೋರು. ಅವ್ರಿಗೆ ಚಿನ್ನ, ಹವಳ, ವಜ್ರ, ವಿಜಯನಗರ ರಸ್ತೆಯಲ್ಲಿ ಹವಳ ವಜ್ರವನ್ನು ಇಟ್ಟು ಮಾರ್ತಿದ್ರಂತೆ ಸಂತೆಯಲ್ಲಿ. ಅದೆಲ್ಲ ಅವ್ರಿಗಿರಲಿಲ್ಲ. ಇಂಡಿಯಾದಲ್ಲಿ ಏನಿತ್ತು? ವಜ್ರ ವೈಢೂರ್ಯಗಳು. ಆಫ್ರಿಕಾದಲ್ಲಿ ಭೂಮಿ ಒಳಗಡೆ ಇತ್ತು, ಕಿಂಬರ್ಲಿ ಅಲ್ಲಿ ಇಲ್ಲೆಲ್ಲ ವಜ್ರಗಳು ಇತ್ತು, ತಗಿಲಿಲ್ಲ. ಆದರೆ ಇಂಡಿಯಾದಲ್ಲಿ ಕೊಹಿನೂರ್ ತೆಗೆದುಕೊಂಡು ಹೋದ್ರು ಅವರು. ಗಜನಿಯ ಬಂದ ಅವನು 14 ಸರಿ ಬಂದು ಆನೆಗಳ ಮೇಲೆ ಮೂಟೆಗಟ್ಲೆ, ಟನ್ಗಟ್ಲೆ, ಮಣಗಟ್ಲೆ, ಟನ್ ಅಲ್ಲ ಮಣಗಳ ಗಟ್ಲೆ ಚಿನ್ನವನ್ನು ಹೊತ್ಕೊಂಡು ಹೋದ. ಇನ್ನೂ ಇತ್ತು ನಮ್ಮ ದೇಶದಲ್ಲಿ. ಎಷ್ಟು ಜನ ಹೊತ್ಕೊಂಡು ಹೋದ್ರು. ಎಲ್ಲಾದರೂ ಕೇಳಿದ್ದೀರಾ ಈ ಚಿನ್ನದ ಪಾತ್ರೆಯನ್ನ ನಾವು ಈ ದೇಶದಿಂದ ತಂದುಕೊಟ್ಟಿದ್ದಾರೆ? ಎಲ್ಲೂ ಕೇಳಿಲ್ಲ. ಬೇಕಾದ್ರೆ ಹೋಗಿ ನೋಡಿ, ಗೂಗಲಲ್ಲಿ ನೋಡಿ, ಎಲ್ಲೂ ಇಲ್ಲ. ಅದು ಇಲ್ಲಿಂದ ಹೊತ್ಕೊಂಡು ಹೋದ್ರಷ್ಟೆ, ಇಲ್ಲಿಂದ ಹೊತ್ಕೊಂಡು ಹೋದ್ರು. ಇತ್ತೀಚೆಗೆ ಟಿಪ್ಪುವಿನ ಖಡ್ಗನ ಅಲ್ಲಿಂದ ತಗೊಂಬರೋಕ್ಕೆ ಎಷ್ಟೆಷ್ಟೋ ಕಷ್ಟಪಡ್ತಾ ಇದ್ದಾರೆ. ಕೊಹಿನೂರು ಮುಟ್ಲಿಕ್ಕೆ ಆಗಲ್ಲ ಇವರು. ಕೆಲವು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ, ಎಂಥದಿತ್ತು ನಮ್ಮ ದೇಶ. ಕೊನೆಗೊಂದು ಹೇಳ್ತೀನಿ ನಮ್ಮ ದೇಶದ ಬಗ್ಗೆ. ಇದನ್ನು ನಾನು ಹುಡುಗರು ತುಂಬ ಹೇಳ್ತೀನಿ, ಆಶ್ಚರ್ಯ ಪಡ್ತಾರೆ ಹುಡುಗರು. ಮಹಾರಾಜ ಪಂಜಾಬ್ನಲ್ಲಿ ಮಹಾರಾಜ ಮಂಗಳ ಸಿಂಗ್ ಅನ್ಸುತ್ತೆ, ಇಫ್ ಐ ಆಮ್ ರೈಟ್. ಅವನು ಇಂಗ್ಲೆಂಡ್ಗೆ ಹೋಗಿರ್ತಾನೆ, ಫಾರಿನ್ಗೆ ಹೋಗಿರ್ತಾನೆ. ಅಲ್ಲೆಲ್ಲ ಆವಾಗಿನ ಕಾಲದಲ್ಲಿ ತಾನೆ ಶಿಪ್ಪಲ್ಲಿ ಹೋಗೋದು. ಹೋಗಿ ಎಲ್ಲ ನೋಡ್ಕೊಂಡು ಬರುವಾಗ ಆ ಮಾರ್ಕೆಟ್ ರೋಡಲ್ಲೆಲ್ಲ ಬರ್ತಿರ್ತಾನೆ. ಅಲ್ಲಿ ರೋಲ್ಸ್ ರಾಯ್ ಕಾರ್ಗಳ ಒಂದು ಶೋರೂಮ್ ಇರುತ್ತೆ. ರೋಲ್ಸ್ ರಾಯ್ ಜ್ಞಾಪಿಸ್ಕೊಡಿ. ಇವನು ಇರ್ತಾನೆ, ವಾಕಿಂಗ್ ಹೋಗ್ತಿರ್ತಾನೆ, ಹಂಗೆ ಒಳಗೆ ಹೋಗಿರ್ತಾನೆ. ಬೆಗ್ಗರ್ ಹ್ಯಾಸ್ ಕಮ್ ಅಂತ ಹೇಳಿ ಯಾರೋ ಭಿಕ್ಷುಕ ಬಂದಿದ್ದಾನೆ ಕಾರ್ ತಗೊಳಕ್ಕೆ. ಇಂಡಿಯಾದಲ್ಲಿ ಕಾರು ಬೆನ್ಸ್, ರೋಲ್ಸ್ ರಾಯ್, ಬೆನ್ಸ್ ಎಲ್ಲ ತಮಾಷೆ ಮಾಡಿಬಿಡ್ತಾರೆ. ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇದನ್ನು ನಮ್ಮ ಯುವಕರು ಕೇಳಬೇಕು ಈ ಕಥೆಗಳನ್ನ. ನಮ್ಮ ದೇಶಕ್ಕೆ ಇಂತಹ ಅವಮಾನನ. ರೋಲ್ಸ್ ರಾಯ್ ಕಾರ್ ತಗೊಳಕ್ಕೆ ನಾನು ಹೋದರೆ ಭಿಕ್ಷುಕಾನ್ ಕಳಿಸ್ಬಿಟ್ನ. ವಾಪಸ್ ಹೋಗ್ತಾನೆ ಹೋಟೆಲ್ಗೆ, ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ, ಎಲ್ಲ ಹಾಕೋತಾನೆ, ಎಲ್ಲ ಖಡ್ಗಡ ಅದೇನೇನೋ ಹಾಕ್ತಿರಲ್ಲ ನೀವು, ಡಾಬು ಗಿಬು ಏನೇನೋ ಗೊತ್ತಿಲ್ಲ ನಮಗೆ. ಎಲ್ಲ ಹಾಕ್ಕೊಂಡು, ಪೇಟ ಹಾಕ್ಕೊಂಡು, ಕಿರೀಟದ
ಆ ಪೇಟದ ಮೇಲೆ ಅದೆಲ್ಲ ವಜ್ರಾನ ಎಲ್ಲ ಹಾಕ್ಕೊಂಡು 2-3 ಜನ ಕರ್ಕೊಂಡು ಹೋಗ್ತಾನೆ. ಪ್ಲೀಸ್ ಕಮ್ ಸರ್, ಪ್ಲೀಸ್ ಕಮ್ ಅಂತ ಕರೀತಾರೆ ಅವ್ರು ಒಳಗಡೆ. ಇವರನ್ನೇ ಭಿಕ್ಷುಕ ಅಂತ ಓಡಿಸ್ಬಿಟ್ಟಿದ್ರು, ಅವರೇ ಕರೀತಾರೆ. ಡ್ರೆಸ್ ನೋಡಿ ಬರ್ತಾರೆ. ಹೇಳ್ತಾನೆ 5 ಕಾರ್ ಬುಕ್ ಮಾಡ್ತಾನೆ. ಎಷ್ಟು? 5. ಆಗಿನ ಕಾಲದಲ್ಲಿ ನಾ ಮಾತಾಡ್ತದ್ದು 1930s ಆಗಿರೋ ಕಥೆ ಇದು. 5 ಕಾರ್ ಬುಕ್ ಮಾಡ್ತಾನೆ. ಅವ್ರಿಗೆ ತಲೆ ಗ್ರನ್ ತಿರುಗುತ್ತೆ. ಇಲ್ಲ, ಬುಕ್ ಮಾಡಿಬಿಟ್ಟಿದ್ದಾರೆ, ಇದನ್ನು ಶಿಪ್ಮೆಂಟ್ ಮಾಡಿ. ಅವನ ರಾಜ್ಯಕ್ಕೆ ಅದನ್ನು ತರಿಸ್ತಾನೆ. ಮನೆಗೆ ಹೋಗಿ ಹೇಳಿ ಇದನ್ನ. ಬರೀ ಟಿವಿ ಆ ಕತೆ ಕೇಳಿ 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 ಸಾಕಾಗ್ಬಿಟ್ಟಿರುತ್ತೆ ಟಿವಿ. ಮಾರನೇ ದಿವಸ ಅದು ರೀಚ್ ಆದ್ಮೇಲೆ ಮಹಾರಾಜ ಕಾರ್ಗಳನ್ನ ತರಿಸ್ತಾನೆ ಅರಮನೆಯಲ್ಲಿ. ಎಲ್ಲರೂ ಚಪ್ಪಾಳೆ ಹೊಡಿತಾರೆ, ರೋಲ್ಸ್ ರಾಯ್ ಬಂದಿದೆ ಅರಮನೆಗೆ ಅಂತ. ಮಹಾರಾಜನಿಗಿದ್ದ ದೇಶಭಕ್ತಿ ಯಾರಿಗೂ ಗೊತ್ತಿಲ್ಲ. ಅವನೇನು ಮಾಡ್ದ, ಲೇ ಬರ ಇಲ್ಲಿ, ಈ ಕಾರ್ಗಳಿಗೆ ಮುಂದ್ಗಡೆ ಮತ್ತೆ ಹಿಂದ್ಗಡೆಗೆ ಪರ್ಕೆ ಕಟ್ಬಿಡಿ ಅಂದ. ಪರ್ಕೆಗಳು ದೊಡ್ಡ ಪರ್ಕೆ, ಈ ಗುಡಿಸ್ತಾರಲ್ಲ ಹಿಂಗೆ ಅಂಥದ್ದು ದೊಡ್ಡ. ಯಾಕೆ ಈ ಕಟ್ರಯ್ಯ? ಮಹಾರಾಜರಾಜ್ಞೆ. ರೋಲ್ಸ್ ರಾಯ್ ಕಾರ್ಗೆ ಪರ್ಕೆಗಳು ಕಟ್ತಾರೆ ಇವರು. ಇವತ್ತಿಂದ ಈ ಕಾರು ನನ್ನ ಈ ರಾಜಧಾನಿನ ಗುಡಿಸ್ಬೇಕು ಅಂತ ಬಿಡ್ತಾನೆ. ಎಲ್ಲ ನೋಡ್ತಾರೆ, ಕಾರ್ ಹಿಂಗೆ ಬರ್ತಿದ್ರೆ ಕಸ ಬರ್ತಾ ಇದೆ ಕಾರ್ ಜೊತೆ. ಏನು ಅಂದರೆ ನಮ್ಮ ಮಹಾರಾಜರು ಕಾರ್ನ ಕಸ ಗುಡಿಸೋಕೆ ಯೂಸ್ ಮಾಡ್ತಿದ್ದಾರೆ. ನೀವು ನೋಡಿ ಸ್ಟೋರಿನ, ನೀವು ಗೂಗಲ್ಗೆ ಹೋಗಿ ನೋಡಿ, ಫೋಟೋಗಳು ತಗೊಂಡ್ಬಿಡ್ತಾರೆ. ಅದನ್ನು ಕಾರಿನ ಕಂಪನಿಗೆ ಕಳಿಸ್ತಾರೆ. ಅಯ್ಯೋ ನೋಡೆ ನಿನ್ನ ಕಾರ್ ಕತೆ, ನೀ ಹೇಳ್ತೀಯ ಒನ್ ಆಫ್ ದ ಬೆಸ್ಟ್ ಕಾರ್ ಇನ್ ದಿ ವರ್ಲ್ಡ್ ಅಂತ, ರೋಲ್ಸ್ ರಾಯ್ ಅಂತೀಯ, ಅಲ್ಲ ಅದ್ರ ಕಸ ಗುಡಿಸೋಕೆ ಉಪಯೋಗಿಸ್ತಿದ್ದಾನೆ ಇಂಡಿಯನ್ ದೊರೆ, ಇಂಡಿಯನ್ ಮಹಾರಾಜ. ಅವರು ಓಡಿ ಬರ್ತಾರಪ್ಪ, ಏನಯ್ಯ ನೀನು, ನಮ್ದು ಬ್ರ್ಯಾಂಡ್ ಏನಾಗ್ತದೆ, ನಿಮ್ಮ ಬ್ರ್ಯಾಂಡ್ ಏನಾಗ್ತದೆ? ಶಿಫಾನ್ ಸೀರೆ ತಗೊಂಡು ಕಸ ನೆಲ ಒರೆಸ್ದಂಗೆ ಆಗುತ್ತೆ. ಬ್ರ್ಯಾಂಡ್ ಏನಲ್ಲ, ನೆಲ ಒರೆಸ್ಬೇಕಷ್ಟೇ. ಅವರೆಲ್ಲ ಬಂದು ಸಾರಿ ಕೇಳ್ತಾರಂತೆ. ಯಾರಿಗೆ? ತಪ್ಪಾಯ್ತು, ನಿನ್ನನ್ನು ಭಿಕ್ಷುಕ ಅಂತ ಕಳಿಸ್ಬಿಟ್ಟು ನಾನು ಸೇಲ್ಸ್ ಮ್ಯಾನ್ ಗೊತ್ತಿಲ್ಲ, ನಮ್ಮನ್ನು ಕ್ಷಮಿಸಿ ಅಂತ ಹೇಳೋವ್ರಿಗೆ ಬಿಚ್ಚಲಿಲ್ವಂತೆ ಇವನು. ಫೋಟೋನೂ ಇದೆ ಈಗಲೂ. ಇದನ್ನು ಯಾರು ಹೇಳೋಲ್ಲ ನಮ್ಮ ಯುವಕರಿಗೆ, ಇದನ್ನು ಯಾರು ಹೇಳೋಲ್ಲ ನಮ್ಮ ಯುವ ಜನತೆಗೆ. ಅವರು ಅಲ್ಲಿಂದ ಓಡ್ ಬಂದ್ರಂತೆ ಕಂಪನಿಯಿಂದ, ಫಾರಿನ್ನಿಂದ. ಅಪ್ಪ ನಮ್ಮ ಬ್ರ್ಯಾಂಡ್ ಎಲ್ಲರೂ ಫೋಟೋ ತುಂಬಿಟ್ಟು ಕಳಿಸ್ತಿದ್ದಾರೆ. ಈ ಕಾರು ಕಸ ಗುಡಿಸ್ತಾ ಇದೆ ನಮ್ಮ ಇಂಡಿಯಾದಲ್ಲಿ, ಈ ಮಹಾರಾಜನ ಊರಲ್ಲಿ. ಅಂದರೆ ಏನ್ರಿ ಅವಮಾನ. ಆಗ ಬಿಚ್ಚಿ ಅನ್ನಂತೆ ನಮ್ಮ ದೊರೆ. ಅದು ಭಾರತೀಯತೆ ಅಂದರೆ ಅಂತ ಹೇಳ್ತಾರೆ. ಹೆಂಗಿರ್ಬೇಕು ನಮ್ಮ ದೇಶ ಅಂದರೆ, ಹೇಗಿರಬೇಕು ನಮ್ಮ ಯುವಕರು, ಹೇಗಿರಬೇಕು ನಮ್ಮ ಯುವಜನತೆ, ಹೇಗಿರಬೇಕು ನಮ್ಮ ಜನ, ನಮ್ಮ ದೇಶದ ಬಗ್ಗೆ. ಬೆಳಗ್ಗೆ ನಾನು ನೋಡ್ತಾ ಇದ್ದೆ, ಹೆಸರುಗಳು ಹೇಳಲ್ಲ, ಸುಮ್ಮನೆ ಉದಾಹರಣೆ ಕೊಡ್ತೀನಿ ಅಷ್ಟೇ. ಆ ಪಾಪ ಇವರು ಅದು ಬರುತ್ತಲ್ಲ ಗಾಡಿ ಕಸದ್ದು, ಅದು ದಿವಸ ಕೌಸಲ್ಯ ಸುಪ್ರಜಾ ಹಾಕಿದ್ರೆ ಸ್ವಲ್ಪ ಕಿವಿಗೆ ಏನಾರು ಬಿಡುತ್ತೆ. ಯಾವಾಗ ನೋಡು ಅದನ್ನ ಇಲ್ಲಿ ಬಿಸಾಕಿ, ಇದನ್ನಲ್ಲಿ ಬಿಸಾಕಿ, ಇದನ್ನ ಯಾಕೆ ಅವ್ರಿಗೆ ಯಾಕ್ರಿ ದುಡ್ಡು ಕೊಡಬೇಕು, ಇಲ್ಲ ರೀ ಅದು ಮುನ್ಸಿಪಾಲ್ಟಿದಲ್ಲ, ಅದಿದ್ದು ಅದೆಲ್ಲ ಬೈಹರ್ಟ್ ಆಗಿಬಿಟ್ಟಿದೆ. ಅವಳ ಹೆಸರು ಶೋಭಾ ಅಂತ. ನೀವು ನಾಳೆ ಹೋಗಿ ಕೇಳಿ, ಶೋಭಾ, ಆ ದುಡ್ಡು ಮುನ್ಸಿಪಾಲ್ಟಿಗೆ ಸೇರಲ್ಲ ಶೋಭಾ, ಆ ದುಡ್ಡು ಈ ಕ್ಲೀನ್ ಮಾಡೋರಿಗೆ ಸೇರುತ್ತೆ ಅಂತ ನಾಳೆ ಬಂದು ನನಗೆ ಹೇಳಿ ನೀವು ನೆಕ್ಸ್ಟ್. ಶೋಭಾ ಅಲ್ವೇನಾ? ಹಾಂ ಸರಿ. ಅವನು ಪಾಪಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡು ಹೋದ ರೀ, ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋದ. ಐ ಅಪ್ರಿಷಿಯೇಟೆಡ್ ಇಮ್. ಎಲ್ಲ ಎದುರುಗಡೆ ರಸ್ತೆಯಲ್ಲಿ ಅಷ್ಟು ಕ್ಲೀನ್ ಮಾಡ್ಕೊಂಡು ಹೋದ. ಅವನು ಹೋಗಿ 10 ನಿಮಿಷಕ್ಕೆ ಬಹಳ ದೊಡ್ಡವರು, ಬಹಳ ಹಣವಂತರು, ಇಷ್ಟು ಕಸ ತಂದು ಅವ್ರ ಕಾಂಪೌಂಡ್ನಿಂದ ಹೊರಗಡೆ ಬಿಸಾಕೋದು. ದಡ ಇಳಿಬೇಕು ಅಂತ ಹೋದೆ,
ಆಗ ಅನ್ನಿಸ್ತು, ಇಲ್ಲಪ್ಪ ಇವ್ರದ್ದು ನೀನು ಭಾರತದಲ್ಲಿದ್ದೀಯಾ, ಇಲ್ಲೇ ಇದ್ಬಿಡು, ಯಾವಾಗಾರು ಒಂದ್ಸರಿ ಹೇಳು, ಹೋಗ್ಬೇಡ. ಇಳಿದು ಬಿಟ್ಟು ಗೇಟ್ವರೆಗೆ ಹೋಗಿದ್ದೆ. ಇಷ್ಟು ಕಸ, ಅದು ಒಂದಿಷ್ಟು ಕಸ ಆದ್ರೆ ಆಯ್ತು, ಏನೋ ಒಂಚೂರು ಕಸ ಗುಡಿಸ್ತಾರೆ. ಇಷ್ಟು ಬುಟ್ಟಿಲಿದ್ದದನ್ನ ಅವ್ರ ಕಣ್ಣು ಮುಂದೆನೆ ಅವ್ರು ಕ್ಲೀನ್ ಮಾಡೋಗಿದ್ದಾರೆ. ಇದು ನಮ್ಮ ನಾಗರಿಕತೆ. ನೀವು ಹೇಳ್ತೀರಿ ಇದಕ್ಕೂ ಭಾರತದ ಬಗ್ಗೆ ಇರೋ ದೇಶಭಕ್ತಿಗೂ ಏನು ಸಂಬಂಧ ಸ್ವಾಮೀಜಿ ಅಂತ ಹೇಳೋರಿದ್ದಾರೆ. ಇದೇ ಬುದ್ಧಿನೇ ಎಲ್ಲಕ್ಕೂ ಉಪಯೋಗಿಸೋದು. ನಂದು ಚೆನ್ನಾಗಿದ್ರೆ ಸಾಕು, ನಮ್ಮನೆ ಚೆನ್ನಾಗಿದ್ರೆ ಸಾಕು. ಅವ್ರಿಗೆ ದುಡ್ಡು ಕೊಡಲ್ವೇ? ಯಾರೋ ಹೇಳಿದ್ರು ನನಗೆ, ಅವ್ರಿಗೆ ನಾವು ಪೇ ಮಾಡ್ತೀವಿ ಕಸ ಗುಡ್ಸೋಕ್ಕೆ ಅಂತ. ಆ ಮಾತಾಡಬಾರ್ದು ನಾವು, ಭಾರತೀಯರಾಗ ಆ ಮಾತಾಡಬಾರ್ದು. ಈಚ್ ಈಸ್ ಗ್ರೇಟ್ ಇನ್ ಈಸ್ ಓನ್ ಪ್ಲೇಸ್. ಮಳೆನೋ ಬಿಸಿಲು ಗಾಳಿನೋ ಧೂಳೋ ಪ್ರತಿ ದಿವಸ ಗುಡಿಸ್ಬೇಕಲ್ಲ ರಸ್ತೆನ. ಒಂದು ದಿವಸ ಯೋಚನೆ ಮಾಡಿದ್ದೀರಾ ಅವ್ರ ಬಗ್ಗೆ? ನಿಜವಾದ ಭಾರತೀಯತೆ ಇಲ್ಲಿ ಬರುತ್ತೆ. ಇದನ್ನೆಲ್ಲ ನಾವು ಹೇಳಿದಾಗ ಹುಡುಗರಿಗೂ, ಈಗ ನಾನು ನೋಡ್ತೀನಿ ಹುಡುಗರಿಗೆ ಪರಿವರ್ತನೆ ಬರ್ತಾ ಇದೆ. ದೇ ಲೈಕ್ ಮೈ ಟಾಕ್ಸ್. ದೇ ಸೇ ಸ್ವಾಮೀಜಿ ಇದನ್ನು ಯಾರೂ ಹೇಳಿಲ್ಲ ನಮಗೆ ಸ್ವಾಮೀಜಿ. ಯಾಕೆ ಹೇಳ್ತಾರೆ? ಹೆದರ್ಕೋಬೇಕು. ಬರೀ ಅಪ್ರಿಷಿಯೇಟ್ ಮಾಡೋದೇ ಇರ್ತಾರೆ. ಅವ್ರಿಗೆ ಕಾರ್ ಜಾಕು, ಇದು ರೈಲ್ವೆ ಜಾಕ್ ಹಾಕೋದೇ ಇದೆ. ಇರೋದನ್ನು ಹೇಳಬೇಕಾಯ್ತಲ್ಲ. ನಾನು ಇಳಿದ್ಬಿಟ್ಟು ಹೇಳ್ಬೋದಾಗಿತ್ತು. ನಾನು ಹೋಗಿದ್ದೆ, ನಾನು ಅನಿಸ್ತು ಬೇಡ, ಇನ್ನೊಂದು ದಿವಸ ಹೇಳೋಣ ನೋಡೋಣ. ಪಾಪ ಅಷ್ಟು ಮಾಡಿ ಹೋಗಿದ್ದಾನೆ, ಫಸಕ್ಕಂತಂದು ಹಾಕೋದು. ಅವ್ರು ಹೋಗ್ಲಿ, ಎಲ್ಲಿ ಹಾಕಿದ್ರು ಅವ್ರ ಕಾಂಪೌಂಡಲ್ಲಿ ಮುಂದಗಡೆನೆ. ಆಮೇಲೆ ಫೋನ್ ಮಾಡೋದು ಅವರೇ, ಕಸ ಇದೆ ಯಾರೋ ಎತ್ತಿಲ್ಲ ಅಂತ. ಹಾಕದವ್ರು ಯಾರು? ಈ ಮನಸ್ಸಿನ ಸ್ಥಿತಿನಲ್ಲಿ ದೇವರನ್ನ ಹೆಂಗೆ ಪ್ರಾರ್ಥನೆ ಮಾಡ್ತೀರಿ ನೀವು? ಸ್ವಾರ್ಥದ ಗೂಡಾಗಿದೆ. ಅದನ್ನು ಮುಂದಿನ ವಾರ ಏನು ಹೇಳ್ತೀನಿ ಅಂತ ಹೇಳಿದೆ, ಅಲೆಕ್ಸಾಂಡರ್ 3 ಬೆರಳು ಹಂಗೆ ಹಿಂಗಿಟ್ಟದ ಕಾಫಿನಲ್ಲಿ 3 ಬೆರಳು ಹಿಂಗೆ ಇಟ್ಬಿಟ್ಟು ಮಲ್ಕೊಳ್ತಾರೆ. ಒಂದು ಹೇಳ್ತೀನಿ ಸುಮ್ಮನೆ ನೀವು ಜ್ಞಾಪಕ ಇರಲಿ. ನನ್ನ ಕಾಫಿನ ಎತ್ತೋದಕ್ಕೆ ನನ್ನ ನೋಡ್ಕೋತಿದ್ದ ಡಾಕ್ಟ್ರುಗಳೇ ಎತ್ತಬೇಕು ನನ್ನ ಬಾಡಿನ ಅಂತ ಹೇಳ್ತಾರೆ. ಯಾಕೆ? ಅವ್ರು ನನಗೆ ಎಷ್ಟು ಅಶ್ಯೂರೆನ್ಸ್ ಕೊಟ್ಟಿದ್ರು, ಏನು ಚಿಂತೆ ಮಾಡಬೇಡಿ, ನನ್ನ ಹತ್ರ ಬಂತು ಅಂದ್ರೆ ಅವ್ರು ಬದುಕಿದ್ರೆ ಲೆಕ್ಕ ಅಂತ ಹೇಳಿದ್ರು ಡಾಕ್ಟ್ರುಗಳೆಲ್ಲ. ಅದಕ್ಕೆ ಅವರೇ ಎತ್ತಬೇಕು ಅಂತ ಹೇಳ್ತಿದ್ರು. ಇದು ಒಂದು. ಇನ್ನೆರಡು ಆಮೇಲೆ ಹೇಳ್ತೀನಿ ಮುಂದಿನ ವಾರ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್ ಹರಿಃ ಓಂ ತತ್ಸತ್ ಶ್ರೀರಾಮ ಕೃಷ್ಣ